ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನ ಶ್ರೀ APJ ಅಬ್ದುಲ್ ಕಲಾಂ ರವರ ಮಾತಿನೊಂದಿಗೆ ಪ್ರಾರಂಭ ಮಾಡೋಣ ಅಂತ. ಅವ್ರು ಹೇಳ್ತಾರೆ, ಡ್ರೀಮ್ ಇಸ್ ದ ಒನ್ ವಿಚ್ ನೆವರ್ ಲೆಟ್ ಯು ಸ್ಲೀಪ್ ಅಂತ. ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಖೇನ ಅನೇಕ ಸಾಧಕರನ್ನ ಹಾಗೂ ಪ್ರತಿಭಾನ್ವಿತ ಕಲಾವಿದರನ್ನ ನಾವು ಪರಿಚಯ ಮಾಡಿದ್ದೇವೆ. ಇವರೆಲ್ಲರ ಒಂದು ಯಶೋಗಾಥೆಯ ಕುರಿತು ಅವಲೋಕನ ಮಾಡಿದಾಗ 2 ಅಂಶಗಳು ನಮಗೆ ನೆನಪಿಗೆ ಬರುತ್ತೆ. ಒಂದು, ಅವರಲ್ಲಿರುವಂತಹ ಸಾಧನೆ ಮಾಡಬೇಕು ಅನ್ನೋ ಒಂದು ಹಠ. ಮತ್ತೊಂದು, ಅವರಲ್ಲಿ ಕನಸನ್ನ ಕಾಣ್ತಾ ಅವರು ಮುಂದುವರಿತಾ ಹೋಗ್ತಾರೆ. ಎಲ್ಲಿವರೆಗೂ ನಾವು ಕನಸನ್ನ ಕಾಣ್ತೀವೋ, ಎಲ್ಲಿಯವರೆಗೂ ಆ ಕನಸಿನನ್ನ ಸಾಕಾರ ಮಾಡಬೇಕು ಅಂತ ಹೇಳಿ ಅದರೆಡೆಗೆ ನಡೀತಾ ಇರ್ತೀವೋ, ಅಲ್ಲಿವರೆಗೂ ಯಶಸ್ಸು ನಮ್ಮ ಜೊತೆಯಲ್ಲಿರುತ್ತೆ, ಪ್ರಗತಿಯೆಡೆಗೆ ನಾವು ಸಾಕ್ತಾ ಇರ್ತೀವಿ. ಇವತ್ತು ಅಂಥ ರಂಗಭೂಮಿ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ನಮ್ಮ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತಿದ್ದೀವಿ ವೀಕ್ಷಕರೇ. ನಮ್ಮ ಅತಿಥಿಗಳ ವಿಶೇಷತೆ ಅಂತ ಹೇಳಿದ್ರೆ, ಏನೋ ಒಂದು ಹೊಸತನ ಮಾಡಬೇಕು, ಏನೋ ಒಂದು ಕಲಿಬೇಕು, ಸಿಕ್ಕ ಪ್ರತಿಯೊಂದು ಅವಕಾಶದಲ್ಲೂ ಕೂಡ ಅದನ್ನ ಬಳಸ್ಕೊತಾ ಹೋದವರು. ಒಬ್ಬ ಕಲಾವಿದನಿಗೆ ತನ್ನ ಬದುಕು ಸಾರ್ಥಕವಾಗೋದು ಯಾವಾಗ ಅಂದ್ರೆ, ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಿದಾಗ. ನಮ್ಮ ಅತಿಥಿಗಳು ಹಾಸ್ಯ ಪಾತ್ರವನ್ನ ಮಾಡಿದ್ದಾರೆ, ಪೋಷಕ ಪಾತ್ರವನ್ನ ಮಾಡಿದ್ದಾರೆ, ನಾಯಕ ನಟನಾಗಿ ಕಳ್ಳನಟನಾಗಿ ಮಾಡಿದ್ದಾರೆ. ಇವರು ಕಳ್ಳನಟನಾಗಿ ಮಾಡಿರುವಂತಹ ಶಕುನಿ ಪಾತ್ರ ಇಂದಿಗೂ ಹೆಸರುವಾಸಿ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಗೌರವದಿಂದ ಬರ್ಮಾಡ್ಕೊಳ್ಳೋಣ. ಜೊತೆಯಲ್ಲಿ ಛಾಯಾಗ್ರಾಹಕರಾಗಿ ಇವರ ಕೊಡುಗೆ ನಮ್ಮ ಸಮಾಜಕ್ಕೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಬಹುಶಃ ಕವಿ ಕಾಣದನ್ನು ಒಬ್ಬ ಛಾಯಾಗ್ರಾಹಕ ಕಾಣೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಅತಿಥಿಗಳೇ ಒಳ್ಳೆ ನಿದರ್ಶನ ಅಂತ ಹೇಳ್ತಾ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರತಿಯೊಂದ ಗೌರವದಿಂದ ಒಬ್ಬ ಒಳ್ಳೆ ರಂಗಭೂಮಿ ಕಲಾವಿದರನ್ನ ಹಾಗೆ ಒಬ್ಬ ಛಾಯಾಗ್ರಾಹಕರನ್ನ ಬರ್ಮಾಡ್ಕೊಳ್ತಿರೋದು ನಮ್ಮೆಲ್ಲರ ಒಂದು ಸುಯೋಗ ಅಂತ ಹೇಳ್ತಾ ಇದ್ದೀನಿ. ಶ್ರೀ ಪುರುಷೋತ್ತಮ್ ಹಂದ್ಯಾಳ್ ಅವರು, ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ ಜೊತೆ ನಿಮ್ ಬಗ್ಗೆ ತಿಳ್ಕೋಬೇಕು, ಮಾತಾಡ್ಬೇಕು ಅನ್ನೋದಕ್ಕಿಂತ ಎಲ್ಲರೂ ಹೇಳಿದ್ದು ಮೊದಲು ಅವರಿಂದ ಶಕುನಿ ಅವರ ಸಂಭಾಷಣೆನ ನೀವು ಕೇಳಬೇಕು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ನಮ್ಮ ಕಾರ್ಯಕ್ರಮನ ನಿಮ್ಮ ಸಂಭಾಷಣೆಯೊಂದಿಗೆ ಪ್ರಾರಂಭ ಮಾಡೋಣ. ಅದಕ್ಕೆ ಮುನ್ನ ನಮ್ಮ ಶುಭೋದಯ ಕರ್ನಾಟಕದ ಪ್ರತೀತಿ ಒಂದೊಳ್ಳೆ ಮಾತು ನೋಡ್ಕೊಂಡ್ ಬಂದ್ಬಿಡೋಣವಾ? ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಾಗಾದ್ರೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಬಸವಣ್ಣ ಅವ್ರು ಹೇಳ್ತಾರೆ, ಸಾರ ಸಜ್ಜನರ ಸಂಗಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ, ಸಂಘವೆರಡುಂಟು ಒಂದು ಬಿಡು ಒಂದು ಹಿಡಿ, ಮಂಗಳಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ. ಮನುಷ್ಯ ಸಂಘಜೀವಿ, ಎಲ್ಲರ ಜೊತೆ ಇರೋದಕ್ಕೆ ಇಷ್ಟಪಡ್ತೀವಿ. ಆದರೆ ನಾವು ಯಾರ ಜೊತೆಯಲ್ಲಿರ್ತೀವಿ, ಅವರ ಸಂಘದಿಂದ ಹೇಗೆ ನಮ್ಮ ಬದುಕಿಗೆ ಸಾಕಾರವಾಗ್ತಾ ಹೋಗುತ್ತೆ, ಅಂತಹ ಸಂಘವನ್ನ, ಅಂತಹ ವ್ಯಕ್ತಿತ್ವ ಇರುವಂತಹ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ. ಮತ್ತೊಮ್ಮೆ ಅತಿಥಿಗಳನ್ನ ಬರ್ಮಾಡ್ಕೊಳ್ತಾ, ಶಕುನಿ ಅನ್ನೋ ಪಾತ್ರಕ್ಕೆ ಪರ್ಯಾಯವಾಗಿ ಜನರ ನಿಮ್ಮನ್ನೇ ನಿಮ್ಮ ಒಂದು ಚಿತ್ರವನ್ನ ಅವರ ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಿದ್ರು. ಅಂಥ ಬಹಳಷ್ಟು ನಿದರ್ಶನಗಳಿವೆ. ಹೇಳಿ, ಶಕುನಿಯ ಒಂದು ಸಂಭಾಷಣೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ಶಕುನಿ ಎದೆ ಹುತ್ತದೋ ಅಡಗಿದ ಭೇದ ನೀತಿ ಎಂಬ ನಾಗಿನಿಯ ಪೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರವು ಕೋಮಲ ಕರುಳ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಠಾರಿಯಾಗುವುದು ಕೋಮ ಜಾತಿ ಜಗಳದ ಘರ್ಜನೆಯಲ್ಲಿ. ಸರಸ್ವತಿಯ ತಂಬೂರಿ ಬಿರಿದು ಭೈರವ ಬೇರೆಯಾಗುವುದು ಕುಲಾಭಿಮಾನದಲ್ಲಿ. ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯಾಗಿದೆ ನಿರ್ಮಿಸುವೆ
ಕಾಳಾನಳ ಕಡಲನೆ ಕರ್ಣಶ್ವತ್ಥಾಮರ ಮಧ್ಯದಲ್ಲಿ. ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾಲ ಯಮ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುನಿಯ ಕಾರಸ್ಥಾನದ ಕಣ್ಣಿಗೆ. ಬಿಂದು ಒಂದು ಸಿಂಧು ಒಂದು ನುಂಗುವ ಕ್ರಿಯೆ ಕಾಣುತ್ತಿದೆ ಅಶ್ವತ್ಥಾಮನದು. ದುರ್ಯೋಧನ ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ, ಮತ್ತಳಿಗಾಲವಿಲ್ಲ ಆ ಕುರುಡನ ಕುಲ್ಲಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವನು ದುರ್ಯೋಧನೆಗೆದೆಗೆರಡು ಬಾಣಗಳನ್ನು. ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಮತ್ತೊಂದು ಜಾತಿ ದ್ವೇಷದ ರಾಮ ಬಾಣ. ಬೆಳಗಲ್ ವೀರಣ್ಣ ಅವ್ರ ಹೆಸರನ್ನ ಬಿಟ್ರೆ ಶಕುನಿ ಪಾತ್ರ ಅಲ್ಲಿನ ಸುತ್ತಮುತ್ತಲ ಪ್ರದೇಶದಲ್ಲಿ ರಂಗಭೂಮಿ ಕಲಾವಿದರು ಅಂತ ಬಂದಾಗ ಜನರು ನಿಮ್ಮ ಹೆಸರೇ ತಗೊಳ್ತಾ ಇದ್ದಿದ್ದು. ಅಂತಹ ಕಲಾವಿದರೊಬ್ಬರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಸಣ್ಣ ವಯಸ್ಸಿನಲ್ಲೇ ಬಣ್ಣ ಹಚ್ಚೋದಂದ್ರೆ ಒಂಥರ ಖುಷಿ ನಿಮಗೆ ಅಂತ ಕೇಳ್ಪಟ್ವಿ. ಗಣೇಶನ ವಿಸರ್ಜನೆ ಆಗಿರ್ಬೋದು, ಯಾವುದೇ ರೀತಿಯ ಕಾರ್ಯಕ್ರಮಗಳಾಗ್ತಿದೆ ಅಂತ ಹೇಳಿದ್ರೆ ಆ ಪುಟ್ಟ ಹುಡುಗ ಬಣ್ಣ ಹಚ್ಕೊಂಡು ಹೋಗಿ ನಿಂತ್ಕೊಳ್ತಾ ಇದ್ದೆ ಅಂತ ಹೇಳ್ತಾ ಇದ್ರಿ. ಹೇಳಿ, ಆ ಬಾಲ್ಯದ ದಿನಗಳ ಬಗ್ಗೆ, ರಂಗಭೂಮಿಯ ಆಸಕ್ತಿಯ ಬಗ್ಗೆ ಏನು ಹೇಳ್ತೀರಿ? ಇಲ್ಲಮ್ಮ, ನಮಗೆ ಮೊದಲಿಂದನೂ ಕಲೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ. ಅದಕ್ಕೆ ನಮ್ಮ ತಂದೆಯವರು ದೊಡ್ಡ ಕಲಾವಿದರ ಅಲ್ಲಂದ್ರೂ ಭಜನೆ, ಈ ಬಯಲಾಟದ ಹಿನ್ನೆಲೆ ಇದಕ್ಕೆಲ್ಲ ನಮ್ಮನ್ನು ಕರ್ಕೊಂಡು ಹೋಗೋರು. ಅವಾಗ ಅದ್ರ ಜೊತೆಗೆ ನಮಗೆ ಅದು ಬೆಳೀತು. ಆಮೇಲೆ ನಾನು ಹೈಸ್ಕೂಲಲ್ಲಿ ಹೋದಾಗೆ ಬೇರೆ ಎಮ್ಮಿಗನೂರು ಅಂತ ಅಲ್ಲಿ ಓದ್ತಾ ಇದ್ದೆ. ಅಲ್ಲಿ ಗಣೇಶನ ವಿಸರ್ಜನೆ ಮಾಡುವಾಗ ವೇಷಭೂಷಣೊಳಗಂತ ಮಕ್ಕಳಿಗೆ ಹಾಕಿ ಸಂತೋಷ ಪಡ್ತಾಯಿದ್ರು ವಿಸರ್ಜನೆ ಟೈಮ್ನಾಗ. ಅವಾಗ ನಾನು ನಮ್ಮ ಶಿಕ್ಷಕರ ಹತ್ರ, ಸರ್ ನಾನು ಬಣ್ಣ ಹಚ್ತೀನಿ, ನಾನೊಂದು ಪಾತ್ರ ರಾಮ ಲಕ್ಷ್ಮಣ ಆಂಜನೇಯ ಆಗದೆ ಸರ್ ನಾನು ಲಕ್ಷ್ಮಣಂದು ಹಾಕ್ತೀನಿ ಅಂದರೆ ಈ ರೀತಿ. ಅವಾಗೆಲ್ಲ ಅದರಲ್ಲಿ ಒಟ್ಟು ಬಣ್ಣ ಹಚ್ಚೋದು ಕಲೆ ಅಂದರೆ ಭಾಳ ಇಷ್ಟ ನಮಗೆ. ಅದನ್ನು ಆ ಮೂಲಕ ಪ್ರಾರಂಭ ಆಗಿದ್ದು. ಮುಂದುವರೆದು ಬೆಳೆದ ಮೇಲೆ ನನಗಿನ್ನೂ ಈ ರಂಗಭೂಮಿ ಸೆಳೆತ ಜಾಸ್ತಿ ಆಯಿತು. ತಾಯಿ ಲಕ್ಷ್ಮಿ ಅವ್ರ ಹತ್ರ 1000 ರೂಪಾಯಿ ತಗೊಂಡು ಏನೋ ಒಂದು ವಸ್ತುನ ಕೊಂಡ್ಕೊಳ್ತೀರಿ. ಆ ವಸ್ತು ನಿಮ್ಮ ಬದುಕಿನ ಸಂಗಾತಿ ಆಗತ್ತೆ, ನಿಮ್ಮ ಬದುಕನ್ನು ರೂಪಿಸುತ್ತೆ, ನಿಮ್ಮ ಬದುಕಿಗೆ ಆಧಾರವಾಗಿ ನಿಲ್ಲುತ್ತೆ. ಏನು ಕೊಂಡ್ಕೊಂಡಿದ್ದು, ಯಾವುದದು? ಹೌದು, ನನಗೆ ಛಾಯಾಗ್ರಹಣದ ಬಗ್ಗೆ ಮೊದಲಿಂದನೂ ಇಷ್ಟ ಇತ್ತು. ಸಣ್ಣ ಯಾರಲ್ಲಿ ಕ್ಯಾಮ್ರಾ ತೆಗಿತಾರೆ ಅಂದರೆ ನೋಡೋದೇ ನನಗೊಂದಿಷ್ಟ. ಅದು ಈ ಫೋಟೋ ತೆಗೆಸ್ಕೊಳ್ಳೋದು ಇದು. ಆ ಟೈಮ್ನಾಗ ನಮ್ಮ ತಾಯಿನ ಕೇಳಿದಾಗ 1000 ರೂಪಾಯಿ ಕೊಟ್ಟರು. ಅದನ್ನ ತೊಗೊಂಡೋಗಿ ನಮ್ಮ ಸ್ನೇಹಿತನ ಹತ್ರ ಕ್ಯಾಮ್ರಾ ತೊಗೊಂಡು ಅಲ್ಲಿಂದ ಅದು ನನಗೆ ಈ ಕಲೆಗೆ ಇನ್ನು ಭಾಳ ಹತ್ರ ಆಯ್ತು ಅದು ಕ್ಯಾಮ್ರಾ. ಯಾಕಂದರೆ ನಾನು ಫೋಟೋಸ್ ತೆಗಿಯೋಕ್ಕೆ ಹೋಗೋದು ಗ್ರಾಮೀಣ ಪ್ರದೇಶದಲ್ಲಿ, ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಗೌರವಣೆ ಇಂಥಲ್ಲೆಲ್ಲ ವಿಶೇಷವಾಗಿ ಡ್ರೆಸ್ ಮಾಡಿಕೊಂಡು ಆ ಫೋಟೋ ತೆಗೆಯೋದು ನನಗೆ ಭಾಳ ಒಂದಿಷ್ಟ. ಅವ್ರಿಗೆ ಬೇರೆ ಅವ್ರಿಗೆ ಫೋಟೋ ತೆಗೆದು ತೋರಿಸಿದ್ರು, ಇಷ್ಟಪಡ್ತಾಯಿದ್ರು. ಆಮೇಲೆ ಈ ಗ್ರಾಮೀಣ ಪ್ರದೇಶದಲ್ಲಿ ಬಯಲಾಟಗಳು ಆಟಗಳು ಇವೆಲ್ಲ ಆದಾಗ ಅದಕ್ಕೂ ಫೋಟೋ ತೆಗೆಯೋಕ್ಕೆ ಹೋಗಿ ಇನ್ನೂ ನನಗೆ ರಂಗಭೂಮಿ ಸೆಳೆತ ಜಾಸ್ತಿ ಆಯಿತು. ಓಹೋ, ಬಯಲಾಟಗ ಅಂದರೆ ಹಿಂಗೆ ಆಡ್ಬೋದು, ಹಿಂಗೆ ಇರ್ತದೆ. ಈ ಅನಕ್ಷರಸ್ಥರು ಇಷ್ಟೆಲ್ಲ ಮಾತುಗಳು ಕಲ್ತ್ಕೊಂಡು ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗ್ತದೆ, ನಾವು ಯಾಕೆ ಮಾಡಬಾರ್ದು ಅದು ಆಸೆ ಇತ್ತು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಸುಲಭದ ಮಾತಲ್ಲ ನಾಟಕಗಳು ಆಡಬೇಕಂತಂದಾಗ. ಅದಕ್ಕೆ ಎಲ್ಲ ಹಿರಿಯರ ಇದು ಬೇಕು, ಪ್ರೋತ್ಸಾಹ ಬೇಕು, ಊರಿನವ್ರ ಪ್ರೋತ್ಸಾಹ ಬೇಕು. ಅವಾಗೆಲ್ಲ ನಾವೇ ದುಡ್ಡು ಹಾಕ್ಕೊಂಡು ಮಾಡೋದು. ಯಾರೇನು ಅದನ್ನು ಇಲಾಖೆಗಳು ಇಂಥವೆಲ್ಲ ಅವಾಗೇನು ಕೊಡ್ತಾ ಇದ್ದಿಲ್ಲ. ಕೊಡ್ತಿದ್ರು ಸುತ್ತ ನಮ್ಮಂಥವ್ರಿಗೆ ಗೊತ್ತಿಲ್ಲ ಅವಾಗ 91 ಸುದ್ದಿಗಳನ್ನು. ಅವಾಗ ನಮ್ಮೂರಿನ ಹಿರಿಯರೆಲ್ಲ ಸೇರಿ ನಮ್ಮೂರಾಗ ಯಾಕೆ ಒಂದು ಜಾತ್ರೆಗೊಂದು ನಾಟಕ ಮಾಡಿಸ್ಬಾರ್ದು, ನಮ್ಮ ಹುಡುಗರು ಕೂಡ ಎಲ್ಲರೂ ಮಾಡ್ಸೋಣ ಅಂತಂದಾಗ ಅವಾಗ ಒಂದು ಈ BV ಈಶಿ ಅವರ ಆಶಾಲತಾ ನಾಟಕ ಮಾಡಿದ್ರು 1991 ಅಂತ ಅನ್ಸುತ್ತಲ್ಲ. ನಿಮ್ಮ ಮೊದಲನೇ ನಾಟಕ ಆಶಾಲತಾ. ಆ ನಾಟಕದ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಅತ್ಯಂತ ಇಷ್ಟವಾದಂತಹ ಪಾತ್ರನೇ ಕೊಟ್ಟಿದ್ರು. ತಾವು ಅಲ್ಲಿ ಛಾಯಾಗ್ರಾಹಕನ ಪಾತ್ರವನ್ನೇ ನಿಭಾಯಿಸಿದ್ರಿ ಅಂತ ಗೊತ್ತಾಯ್ತು. ಹೇಳಿ ಅದ್ರ ಬಗ್ಗೆ. ಅದು ವಿಶೇಷ. ನಾವು ಆಡ್ಬೇಕಂದಾಗ ಮಾಮೂಲಾಗಿ ಅವಾಗ ಗ್ರಾಮೀಣ ಪ್ರದೇಶದಲ್ಲಿ ಹಿರಿಯರು ನಾಟಕಗಳನ್ನ ಆರಿಸ್ತಾ ಇದ್ರು. ಹಸಿರು ಬೆಳೆ ನಾಟಕ ಆಡಬೇಕು, ಆಶಾಲತಾ ನಾಟಕ ಆಡಬೇಕು. ಸೊ ಅಂದರೆ ಕೌಟುಂಬಿಕವಾಗಿ ಜನರಿಗೆ, ಯಾಕಂದರೆ ರಂಗಭೂಮಿ ಅಂದರೆ ಸಮಾಜವನ್ನು ತಿದ್ದುವಂಥದ್ದೇ ರಂಗಭೂಮಿ ಅಂತ ಹೇಳ್ತಾರೆ ಹಿರಿಯರು. ಆ ನಿಟ್ಟಿನಲ್ಲಿ ಒಳ್ಳೆಯ ನಾಟಕ ಆರಿಸಿದ್ರು ಆಶಾಲತಾ ಅಂತೇಳಿ. ಆ ನಾಟಕದಲ್ಲಿ ಆ ಕಾಕತಾಳಿ ಎಂಬಂಗೆ ನನಗೆ ಛಾಯಾಗ್ರಾಹಕನ ಪಾತ್ರನೇ ಕೊಟ್ಟರು. ಅದು ನನಗೆ ಇನ್ನೂ ಅದು ಮೈ ಮೇಲೆ ನಾವು ಅದೇನೋ ಹೊಸ ಆಭರಣ ಹಾಕ್ಕೊಂಡು ಹೋದಂಗೆ ಆಯಿತು. ಅಂದರೆ ದಿನನಿತ್ಯ
ಜನದ ಹತ್ರ ನಾನು ಯಾವ ರೀತಿ ಮತ್ತು ನಾಟಕದಲ್ಲಿ ಅದನ್ನೇ ಸಹಜತೆ ಮೂಡಿ ಬಂತು ಆ ಪಾತ್ರದಲ್ಲಿ. ಅದು ಜನಕ್ಕೆ ಹಾಸ್ಯ ಆಗಿರ್ಬೋದು, ಈ ಜನ ಭಾಳ ಮೆಚ್ಚುಗೆ ಆಯಿತು ಅವಾಗಲಿಂದ. ಇನ್ನು ಅದ್ರ ಬಗ್ಗೆ ನಮಗೆ ರಂಗಭೂಮಿ ಅಂಟ್ಕೊಂಡ್ಬಿಡ್ತು, ಇನ್ನು ಬೇರೆ ಮಾತಿಲ್ಲದಂತೆ. ರಂಗಪ್ಪ ಗುರುಗಳನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಿಮ್ಮ ಹಳ್ಳಿಲಿ ಮತ್ತೆ ನಾಟಕವನ್ನು ಮಾಡೋಣ ಅಂತ ಅಂದಾಗ ರಂಗಪ್ಪ ಗುರುಗಳು ಹೇಳ್ತಾರೆ, ನಾನು ಯಾವ ಕಲಾವಿದನಿಗೆ ಯಾವ ಪಾತ್ರ ಕೊಡ್ತೀನೋ ಆ ಕಲಾವಿದ ಅದೇ ಪಾತ್ರ ಮಾಡಬೇಕು. ಎಷ್ಟೊಂದು ಜನ ನಿಮ್ಮ ಹಳ್ಳಿಯವ್ರು ಹೇಳ್ತಾರಂತೆ, ಇವ್ರು ಹಾಸ್ಯ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ, ಅದನ್ನೇ ಕೊಡಿ ಅಂತ. ಆದರೂ ನಿಮ್ಮೊಳಗಿನ ಪ್ರತಿಭೆಯನ್ನು ಗುರುತಿಸಿ ಅವ್ರು ನಿಮ್ಗೊಂದು ಪಾತ್ರ ಕೊಡ್ತಾರೆ. ಯಾವ ಪಾತ್ರ ಅದು, ಏನದು ತಿಳಿಸ್ಕೊಡಿ. ಇಲ್ಲ, ಅದೊಂದು ಭಾಳ ವಿಶೇಷವಾದ ಸನ್ನಿವೇಶ ಅದು. ನೋಡ್ರಿ, ನಾವು ಆಶಾಲತಾ ನಾಟಕ ಮುಗಿಸ್ಬಿಟ್ವಿ, ಮತ್ತು ಅದು ಎಲ್ಲರಿಗೂ ಇಷ್ಟ ಆಗಿಬಿಡುತ್ತೆ. ಪ್ರತಿ ವರ್ಷ ಆಡಿಸ್ಬೇಕು, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇತ್ತು, ಆ ಜಾತ್ರೆ ಪ್ರತಿ ವರ್ಷ ಆಡಿಸ್ಬೇಕಂತಂದಾಗ ಅವ್ರು ಹೇಳಿದರು, ಇಲ್ಲ ಈ ನಾಟಕ ತಂದು ಇದನ್ನು ನೀನು ಅಂತ. ಗ್ರಾಮೀಣ ಪ್ರದೇಶ ಸ್ವಲ್ಪ ಕಷ್ಟ ಮಕ್ಕಳಿಗೆ. ನಾಟಕ ನೋಡಿಬಿಟ್ಟಿದ್ರಲ್ಲ ಬೇರೆಯವರೆಲ್ಲ, ನಾನು ಖಳನಾಯಕ ಮಾಡಬೇಕು, ನಾನು ಹಾಸ್ಯಪತ್ರ ಮಾಡಬೇಕು, ನಮ್ಮಲ್ಲೇ ಸ್ವಲ್ಪ ಬಂದಮೇಲೆ ಅವಾಗ ಹಿರಿಯರೆಲ್ಲ ಒಂದು ನಿರ್ಧಾರಕ್ಕೆ ಬಂದ್ರೆ, ಇಲ್ಲ ಬೇಡ, ಒಬ್ಬ ಮಾಸ್ಟ್ರನ್ನ ಕರ್ಸನ್ರಿ. ಅವರು ಮಾಸ್ಟ್ರು ನಮ್ಮೂರಿಗೆ ಹೊಸಬ್ರೆ, ಅವ್ರು ಏನು ಹೇಳ್ತಾರೆ ಆ ಪಾತ್ರ ತೊಗೋಬೇಕು ಅಂತ. ಸರಿ ಅಂತ ರಂಗಪ್ಪ ಮಾಸ್ಟರ್ ಅಂತ ಕರೆಸಿದ್ರು ಹೊಸಪೇಟೆ. ಅವ್ರು ಇಲ್ಲ, ಇವತ್ತು ದೈವಜನರಾಗಿದ್ದಾರೆ. ಅವ್ರು ಬಂದು ನಮ್ಮನ್ನೆಲ್ಲರನ್ನ ನಿಂದಿರಿಸ್ಬಿಟ್ರು. ಯಾರಪ್ಪ ನಿನ್ನ ಹೆಸರು? ಪುರುಷೋತ್ತಮ್ ಸರ್. ಬಾ ನಿನ್ನ ಬಾಯಿ ಕಡೆ, ನೀನು ಖಳನಾಯಕನ ಪಾತ್ರ. ಆವಾಗ ಸ್ಟಾಪ್ ಮಾಡಿ, ಇಡೀ ಊರಲ್ಲಿ ಬೇಡ ಸರ್, ಹಾಸ್ಯ ಪಾತ್ರ ಚೆನ್ನಾಗಿ ಮಾಡ್ತಾರೆ ಅವರು, ಅವರೇ ಮಾಡಲಿ ಅಂತಂದ್ರೆ, ನನಗೇನು ಹೇಳಿರಿ ನೀವು, ನಾನು ಯಾವ್ದು ಪಾತ್ರ ಕೊಡ್ತೀನಿ ಅವ್ರು ಅದೇ ಪಾತ್ರ ಮಾಡಬೇಕು. ನಾನು ಇಷ್ಟನ್ನು ಇದ್ದಿಲ್ಲ, ಭಾಳ ತೆಳ್ಳಗಿದ್ದೆ. ಅವಾಗೇನು ಗ್ರಾಮೀಣ ಜನರಿಗೆ ಏನು ದಪ್ಪಗಿದ್ರೆ ವಿಲನ್ನು, ತೆಳ್ಳಗಿದ್ರೆ ಹೀರೋ, ಈ ರೀತಿ ಭಾವನೆಗಳು ಭಾವನೆಗಳನ್ನ ಚೇಂಜ್ ಮಾಡಿದ್ರು ಇವರು. ನನಗೆ ವಿಲನ್ ಪಾತ್ರ ಕೊಟ್ಟರು. ಅದು ಒಬ್ಬ ಕರ್ಣಂ ಬಸವರಾಜ್ ಅಂತ ಅವರು ಬರೆದಂಥ ನಾಟಕಗಳಲ್ಲಿ. ಆಮೇಲೆ ಇವರು ಅವಾಗ ಆಡಿದ ಕರ್ತವ್ಯದ ಕಾಣಿಕೆ ಅಂತ, ಒಬ್ಬ ಸೋದರ ಮಾವನ ಪಾತ್ರ, ಪಂಚಗಿಂಚೆ ಉಟ್ಕೊಂಡು ಯಜಮಾನ್ ರೀತಿಯಲ್ಲಿ ಇರಬೇಕು. ಇಬ್ಬರು ಅಳಿಯ ಒಬ್ಬ ಸೊಸೆ ಇರ್ತಾರೆ. ಆ ನಾಟಕನ ಅದ್ಭುತವಾಗಿ ಆಡಿಸ್ಬಿಟ್ರು. ಆ ನಾಟಕ ಎಷ್ಟು ತಿರುವು ಪಡಿತೀವಿ ನನ್ನಲ್ಲಿ ಅಂದರೆ, ಅವಾಗೆಲ್ಲ ನ್ಯಾಚುರಲ್ ಗಡ್ಡ ಎಲ್ಲ ಇನ್ನೊಂದು ಗ್ರಾಮೀಣ ಪರಿಸ್ಥಿತಿ ಅಂದರೆ, ಒಂದೂರ ನಾಟಕ ಆಡಿದ್ರೆ ಸುತ್ತ 10 ಜನ ನಾಟಕ ನೋಡ್ತಾರೆ. ಅಂದರೆ ನಮ್ಮಲ್ಲಿರುವ ಪ್ರತಿಭೆ, ಪುರುಷೋತ್ತಮ ಯಾರು ಅನ್ನೋದು ಅವಾಗ ಒಂದೊಂದು ಅಲೆ ನೀರಿನಲ್ಲಿ ಕಲ್ಲು ಹಾಕಿದಾಗ ಅಲೆ ತರಂಗಗಳು ಹೆಂಗೆ ಹೆಚ್ಚಾಗ್ತಂಥದ್ದು ಹಂಗೆ ಆಯಿತು. ಒಬ್ಬೊಬ್ಬ ಕಲಾವಿದರು ನಮ್ಮ ನಡೆ ನುಡಿ ಚೆನ್ನಾಗಿ ಇಟ್ಕೊಂಡಾಗ ಎಲ್ಲರೂ ಮಾತಾಡ್ಸ್ಕೊತ ಹೋಗ್ತಾರೆ. ಆ ಖಳನಾಯಕನ ಪಾತ್ರ ಎಲ್ಲರ ಮನಸ್ಸಿನಲ್ಲಿ ಎಷ್ಟು ಅಚ್ಚಳಿದೆ ಉಳಿತು ಅಂತ ಹೇಳಿದ್ರೆ, ನಿಮ್ಮ ಮನೆಗೊಬ್ಬರು ಬರ್ತಾರೆ, ಅರುಣ್ ಕುಮಾರ್ ಅವರು ಅಂತ ಹೇಳಿ, ನಿಮ್ಮ ತಂದೆಯವರನ್ನ ಭೇಟಿ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಅದಾದ್ಮೇಲೆ ಒಂದು ಹೊಸ ತಿರುವು ಪಡ್ಕೊಳ್ಳುತ್ತೆ. ಏನದು ಮೇಡಮ್? ಎಷ್ಟು ಸಂತೋಷ. ನಾನು ಹೇಳಿದೆ, ಎಷ್ಟೋ ಎಲ್ಲೆಲ್ಲರೂ ಬಂದು ನಾಟಕ ನೋಡ್ತಾರೆ ಅಂಬಕ್ಕೆ. ಅರುಣ್ ಕುಮಾರ್ ಸರ್ ಅಂತ ಅವರು ಹಿರಿಯರು, ಮೋಕದ ಪಕ್ಕದ ಮೋಕ ಅಂತ ಬರ್ತಾರೆ, ಅಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳ ಕೆಲಸ ಮಾಡೋರು. ಎಲ್ಲೇನ ನಾಟಕ ಇರಲಿ ಹೋಗಿ ನೋಡೋರು. ಅವರು ಕಲಾವಿದರೆ, ಕಲಾಸಕ್ತರು, ಕಲಾಭಿಮಾನಿಗಳು. ಅವರು ನಾಟಕ ಎಲ್ಲ ನೋಡಿ ಬೆಳಿಗ್ಗೆ ನಮ್ಮ ಮನೆಗೆ ಬಂದು ಅವಾಗ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ವಿಶೇಷತೆ. ಯಾರನ್ನೊಬ್ಬರು ಪ್ಯಾಂಟು ಶರ್ಟ್ ಹಾಕೊಂಡು ಬಂದಾರೆ, ಸರ್ ಯಾರೋ ಸಾರ್ ಬಂದಾರ ನಿಮ್ಮ ಮನೆಗೆ ಅಂತಂದ್ರೆ ಕರ್ಕೊಂಬಂದು ನಮ್ಮ ತಂದೆ ಹತ್ರ ಕುಂತ್ಕೊಂಡೆ, ಭಾಳ ಚೆನ್ನಾಗಿ ಮಾಡಿದಪ್ಪ ನಿನ್ನ ಮಗ, ಭಾಳ ಸಂತೋಷ ಆಯಿತು. ಇವನು ರಕ್ತರಾತ್ರಿ ನಾಟಕದಲ್ಲಿ ಶಕುನಿ ಪಾತ್ರ ಮಾಡಿಸ್ತೀನಿ ಇವನು ಕೂಡ ನಾನು ಅಂತ ಅವ್ರಿಗೆ. ಅದು ಎಲ್ಲ ಊರಾಗ ಒಂಥರ ಭಾಳ ವಿಶೇಷತೆ ಆಗಿಬಿಡ್ತು. ಯಾರೋ ಸಾರ್ ಬಂದಿದ್ರು, ಪುರುಷೋತ್ತಮ ಬಳ್ಳಾರಿಯಾಗ ಆಡಿಸ್ತಾರಂತೆ ನಾಟಕ. ಊರಾಗ ಆಡೋದೇ ಹೆಚ್ಚಿಂದ, ನಾವು ಇನ್ನೊಂದು ಊರಿಗೆ ಆಡೋದೇ ಹೆಚ್ಚಿಂದ. ಅಂಥದ್ದು ಬಳ್ಳಾರಿ ಅಂದರೆ ಅದು ಒಂಥರ ಪಟ್ಟಣದಲ್ಲಿ ಹೋಗಿ ಆಡೋಷ್ಟು ಬೆಳೆದ ಅಂಬಷ್ಟು ಭಾವನೆಗೆ ನಮ್ಮ ತಂದೆ ತಾಯಿ ಖುಷಿ. ನಮ್ಮ ತಂದೆಯರಿದ್ದರು ಭಾಳ. ಅವರು ಆವಾಗಲಿಂದ ತಮ್ಮ ಇದಕ್ಕೆ ರಕ್ತರಾತ್ರಿಯಲ್ಲಿ ಶಕುನಿ ಪಾತ್ರ ಕೊಟ್ಟರು. ಅವರು ಟೆಸ್ಟ್ ಮಾಡಿದ್ರು, ಡೈರೆಕ್ಟ್ ನಮ್ಗೆ ಶಕುನಿ ಪಾತ್ರ ಕೊಡಲಿಲ್ಲ, ಅದರಲ್ಲಿ ಅರ್ಜುನನ ಪಾತ್ರ ಕೊಟ್ಟರು ಫಸ್ಟ್. ಅದು ಅರ್ಜುನ ಆದಮೇಲೆ ಅದೊಂದು 2 ಪ್ರಯೋಗ ಆದಮೇಲೆ ನಾವು ಅವು ಸಂಭಾಷಣೆ ಭಾಳ ಕಂದಗಲ ಹನುಮಂತರಾಯರ ಸಂಭಾಷಣೆ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ನಿಜ, ಈಗ ಹೇಳಿದ್ವಲ್ಲ, ಅದನ್ನು ಭಾಳ ಕಷ್ಟ. ಅದನ್ನು ಕಲಿಸಿದ್ರು ನಾವು ಎಲ್ಲ ಹಿರಿಯರಿಂದ ಕಲ್ತ್ಕೊಂಡೆ. ಆಮೇಲೆ ಶಕುನಿ ಪಾತ್ರ ಮಾಡಿಸಿದ್ರು. ಶಕುನಿ ಪಾತ್ರ ಮಾಡಿಸಿದ ದೊಡ್ಡ ದುರಂತ ಏನಂದರೆ, ಫಸ್ಟ್ ಪ್ರಥಮ ಪ್ರಯೋಗ ಶಕುನಿ ಪಾತ್ರ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ತಂದೆ ಆಡಿಸ್ತಾ ಅವರು. ಆವಾಗ ಒಬ್ಬ ತಹಸೀಲ್ದಾರ್ ಗೆಸ್ಟಾಗಿ ಬಂದರು, ಶಿವಪ್ಪ ಸರ್ ಯಾರು ಇದ್ರು ಅಲ್ಲಿ. ಆವಾಗ ಅರುಣ್ ಕುಮಾರ್ ಸರ್ ಕರೆಸಿದಾಗ ಅವರು ನಾಟಕ ನಂದು 2 ಸೀನ್ ಮುಗಿದಾದ್ಮೇಲೆ ಆ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾರೆ. ಶಕುನಿ ಅಂದರೆ ನಾವು ಕೇಳಿದ್ದೆ, ಹಿಂಗೆ ಇದನ್ನ ಅಂತ ನನಗೆ ಗೊತ್ತಿದ್ದಿಲ್ಲ, ಭಾಳ ಚೆನ್ನಾಗಾಯಿತು ಅಂತ ನನ್ನ ಬಗ್ಗೆ ಪ್ರಶಂಸೆ ಮಾಡ್ತಾಯಿದ್ದಾರೆ. ಅರುಣ್ ಕುಮಾರ್ ಸರ್ ಕರಿತಾ ಇದ್ದಾರೆ, ಬಾರೋ ನಿನ್ನ ಪಾತ್ರ ನೋಡ ಹೆಂಗೆ ಕೊಡ್ತಾರೆ, ಸಾರ್ಥಕ ಆಯ್ತು ನಾನು ನಿನ್ನ ಕರ್ಕೊಂಬಂದಿದ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಾಯಿ ಪ್ರೇಕ್ಷಕರಲ್ಲಿ ಇದ್ರೆ ನಮ್ಮ ತಂದೆ ಇಲ್ಲ.
ನಿಮ್ಮ ತಂದೆಯವರೇ ನಿಮ್ಮನ್ನ ಪ್ರೋತ್ಸಾಹಿಸಿ ತುಂಬ ಹೆಮ್ಮೆಯಿಂದ ಕಳಿಸ್ಕೊಟ್ಟಿದ್ದು. ನಿಜವಾಗ್ಲೂ ಅವರ ಆಶೀರ್ವಾದ ನಿಮ್ಮನ್ನು ಯಾವಾಗಲೂ ಕಾಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಂದ್ಯಾಳು ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿದ್ದಂತಹ ಅತಿಥಿಗಳು ಮುಂದೆ ಬಳ್ಳಾರಿಗೆ ಹೋಗ್ತಾರೆ ಅಂತ ಇಡೀ ಗ್ರಾಮದ ಜನತೆ ಹೆಮ್ಮೆಯಿಂದ ಬೀಗಿ ನಿಮ್ಮನ್ನ ಬಳ್ಳಾರಿಗೆ ಕಳಿಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ನಾನು ಶಂಕರ್ ನಾಯ್ಡು ಅವ್ರ ಹೆಸರನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಂಥ ರಂಗಕರ್ಮಿಗಳು ಅಂತ ಹೇಳಿದ್ರೆ, ಅವರು ರಂಗದಲ್ಲಿ ನಾಟಕಗಳನ್ನು ಯಾವ ರೀತಿ ಮಾಡ್ತಿದ್ರು ಅಂದರೆ, ಸುಮಾರು 70ರಿಂದ 80 ಕಲಾವಿದರನ್ನ ತಂದು ನಾಟಕ ಪ್ರಯೋಗಗಳನ್ನು ಮಾಡಿದಂಥ ಹೆಗ್ಗಳಿಕೆ ಶ್ರೀ ಶಂಕರ್ ನಾಯ್ಡು ಅವ್ರಿಗೆ ಸಲ್ಲುತ್ತೆ. ಅವ್ರು ನಿಮ್ಮನ್ನು ಕರೆಸ್ಕೊಳ್ತಾರೆ. ಬಹಳಷ್ಟು ನಾಟಕಗಳನ್ನು ಅವ್ರ ಜೊತೆಯಲ್ಲಿ ಮಾಡ್ತೀರಿ. ಹೈದರಾಬಾದ್ನಲ್ಲಿ ಅಖಿಲ ಭಾರತ ನಾಟಕೋತ್ಸವದಲ್ಲೂ ಕೂಡ ನಿಮ್ಮ ನಾಟಕಕ್ಕೆ ಮೊದಲನೇ ಬಹುಮಾನ ಬರುತ್ತೆ. ಹೇಳಿ, ಅವರ ಗರಡಿಯಲ್ಲಿ ಪಳಗಿದ್ದು ಹೇಗೆ? ಅವರು ಗರಡಿಯಲ್ಲಿ ಪಳಗಕ್ಕೆ ಸುತ್ತ ನಮಗೆ ಮೂಲ ಕಾರಣ ಅಂದರೆ, ನಾವು ಅವರು ಅಷ್ಟೇ, ಈ ಅರುಣಕುಮಾರ್ ಸಾರೇ ಹೇಗಿದ್ದರು ಹಾಗೆಯೇ ನಮ್ಮ ಶಂಕರ್ ನಾಯ್ಡು ಅವರು ನನ್ನ ಮೂಲ ಗುರುಗಳು. ಅವರು ನಮ್ಮ ನಾಟಕ ಇದ್ದಾಗೆಲ್ಲ ನಾವು ಅವ್ರನ್ನ ಕರಿತಾ ಇದ್ವಿ. ನಮ್ಮದಂತಲ್ಲ, ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅವ್ರು ಬರ್ತಾಯಿದ್ರು. ಆ ರೀತಿಯಾಗಿ ಅವ್ರು ಬಂದಾಗ, ಬಾರೋ ನೀನು ನಮ್ಮ ತಂಡದಲ್ಲಿ ಇರಬೇಕಂತೇಳಿ ಅವ್ರ ತಂಡದಲ್ಲೆಲ್ಲ ನಾವು ಹೋಗಿ, ಅವರು ಸಾಕಷ್ಟು ನಾಟಕಗಳು ಒಂಥರ ಈ ಹಾಸ್ಯಮಯ ಸನ್ನಿವೇಶ ಇರ್ತಕ್ಕಂಥ, ಈಗೇನು ನಾವು ಕಾಮಿಡಿ ಕಿಲಾಡಿಗಳು ಇಂಥದ್ದೆಲ್ಲ ಬರ್ತದಲ್ಲ, ಅದನ್ನು ಆವಾಗಲೇ. ಆಮೇಲೆ ಅವರು ಒಂದೇ ಸಲಕ್ಕೆ 100 ಜನ ವೇದಿಕೆ ಮೇಲ್ತಾರೆ. ಅಂದರೆ ಒಂದೊಂದು ಯಾವುದೋ ಅದಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡು ಹಾಸ್ಯಮಯವಾದಂಥ ಬಳ್ಳಾರಿಯ ಹಾಸ್ಯ ಚಕ್ರವರ್ತಿ ಅಂತಲೇ ಅವರು ಬಿಂಬಿಸ್ಕೊಂಡವರು. ಅವರು ದನಕಾಯರ ದೊಡ್ಡಾಟ ಅಂತ ಒಂದು ನಾಟಕ ಬರೆದ್ರು ಅವರು. ಭಾಳ ವಿಶೇಷವಾದಂಥ ನಾಟಕ. ಅಕ್ಷರ ವಿಜಯ ಅಂತ ಬಂತು, ಸರ್ಕಾರ ಮಾಡಿತ್ತು. ಅವಾಗ ಇಡೀ ಕರ್ನಾಟಕದಾದ್ಯಂತ ತಿರುಗಾಡಿದ್ರು, ಬಳ್ಳಾರಿ ಜಿಲ್ಲೆಯಾದ್ಯಂತ ತಿರುಗಾಡಿದ್ರು ಅವರು. ಅವಾಗ ಆ ಮೂಲಕ ಆ ನಾಟಕದಲ್ಲಿ ಹಾಸ್ಯ ಪಾತ್ರ ಒಬ್ಬ ಇದು ಬರ್ತದೆ, ಮಾಸ್ಟ್ರು. ಅಂದರೆ ಆ ಕಲಾವಿದರನ್ನು ದನಕಾಯ ಹುಡುಗರಿಗೆ ದೊಡ್ಡಾಟ ಕಲಿಸಿದ್ರೆ ಅಪಭ್ರಂಶ ಹೆಂಗೆ ನುಡಿತಾರೆ, ಏನಾಗ್ತದೆ. ಲಾಸ್ಟಿಗೆ ಅಷ್ಟು ನಾನ್ ಸ್ಟಾಪ್ ಕಾಮಿಡಿ ಇದ್ದಂಥ ನಾಟಕ ಲಾಸ್ಟಿಗೆ ಎಂಥ ಸಂದೇಶ ಕೊಡ್ತದಂದರೆ, ಎಲ್ಲರೂ ಅಕ್ಷರವಂತರಾಗಬೇಕು ಎಂಬ ಸಂದೇಶವನ್ನು ಕೊಡ್ತಕ್ಕಂಥ ನಾಟಕ. ಇವಾಗಲೂ ಈ ಪ್ರಸ್ತುತ ಯಾವುದೇ ಟೈಮಿಗೆ ಆಗಿರಲಿ ಅದು ಪ್ರಸ್ತುತ ಅನಿಸ್ತದೆ. ಅದು ಈ ನಾಟಕ ಇವಾಗಲೂ ನಡೀತದೆ. ಎಷ್ಟು ಸಾವಿರಾರು. ಅದು ಅಖಿಲ ಭಾರತ ನಾಟಕ ಸ್ಪರ್ಧೆಯಲ್ಲಿ ಹೈದರಾಬಾದ್ನಲ್ಲಿ ನಮ್ಮ ಶಂಕರ್ ನಾಯ್ಡು ಗುರುಗಳು ಇದ್ದಾಗೆ ಆ ನಾಟಕ ಪ್ರಥಮ ಸ್ಥಾನ ಪಡ್ಕೊಂಡು ಬಂದೆ. ಅದರ ಒಂದು ಡೈಲಾಗ್ನ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂತ ಕೇಳ್ಕೊಂತೀನಿ. ಅದರಲ್ಲಿ ಒಂದು ಮಾಸ್ಟರ್ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಯಲಾಟ ಆಡಿದ್ರೆ ಸಾರಥಿ ಅಂತ ಒಂದು ಪಾತ್ರ ಇರ್ತದೆ. ಆಟದ ದಿನ ಬರ್ತಾರೆ, ಅವರು ಆ ಪಾತ್ರಗಳನ್ನ ಮಾತಾಡಿಸ್ತಿರ್ತಾರೆ. ತಾವುದಾರಂದು ಕೇಳಿದವರಿಗೆ ಭಾಗ್ಯದ ಸಿರಿ ಅಂತಂದಾಗ ಅವರು ಮಾತಾಡ್ತಾ ಇರ್ತಾರೆ ಪಾತ್ರಧಾರಿಗಳು. ಸೊ ಈ ರೀತಿ ಇಲ್ಲಿ ನಾವು ಹಾಸ್ಯವಾಗಿ ಬರೆದಿರ್ತಕ್ಕಂಥ, ನಾನೇ ಮಾಸ್ಟ್ರು, ಅವರಿಗೆ ನಾಟಕ ಕಲಿಸೋನೇ ನಾನೇ ಸಾರಥಿಯಾಗಿ ಆ ಪಾತ್ರ ಮಾಡ್ತೀನಿ ಅಂತ ಒಂದು ಸಂಭಾಷಣೆ ಬರ್ತದೆ. ನೀನು ಯಾರು ಅಂತ ಕೇಳಕ್ಕೆ ಅವನು ಆ ಪಾತ್ರದಾರ ನಮ್ಮನ್ನು ಕೇಳ್ತಾರೆ, ನೀವು ಯಾರು ಅಂತ. ನೀನಿದವರು ನರನೇ ಸರಿಯಿಂದಕ್ಕೆ ಜರ್ಜರನೆ ಅಂತಿರ್ತಾನೆ ಅವನು. ನಾನು ಯಾರಂತ ಅವನಿಗೆ ಕೇಳೋದಕ್ಕೆ, ತಲೆ ಮೇಲೆ ಐತೆ ಟೋಪಿ, ದಿನ ಕುಡಿತೀನಿ ಕಾಪಿ, ಆಮೇಲೆ ಉತ್ತೀನಿ ಪೀಪಿ, ರತಿ ಕೆಡಿಸಬೇಡ ನನ್ನ ಮತಿ, ತಿಂತೀನಿ ಉತ್ತಿತ್ತಿ, ಕುಡಿತೀನಿ ಕೋಳಿ ತಿತ್ತಿ, ಆಮೇಲೆ ಹೋಗ್ತೀನಿ ಸೌದತ್ತಿ, ಅವ್ರ ಮುಂದೆ ಬಾಯಿ ಬಿಟ್ಟು ಹೇಳಿದೆ ನನ್ನ ಹೆಸರು ಸಾರಥಿ, ಈಗಲಾದರೂ ತಾವುದಾರಂತ ಕೇಳಿದೆ ದೊರೆಯೇ ಭಾಗ್ಯದ ಶ್ರೀ ಅಂತ ಈ ರೀತಿ ಅವ್ರನ್ನ ಮಾತಾಡ್ಸಕ್ಕಂಥ. ನಮ್ಮ ರಂಗಭೂಮಿ ಕನ್ನಡವನ್ನು ಎಷ್ಟು ಸ್ಪಷ್ಟವಾಗಿ ಸುಲಲಿತವಾಗಿ ಮಾತಾಡೋದನ್ನು ಹೇಳ್ಕೊಡುತ್ತೆ. ಹಾಗಾಗಿ ಏನೋ ಬಹಳಷ್ಟು ಪ್ರದರ್ಶನಗಳನ್ನು ನೀಡ್ತೀರಿ. ಹಂಪಿ ಉತ್ಸವ, ಮೈಸೂರು ಉತ್ಸವ, ಹೀಗೆ ಕರ್ನಾಟಕದಾದ್ಯಂತ, ಭಾರತಾದ್ಯಂತ ಎಲ್ಲೆಲ್ಲಿ ಕನ್ನಡ ಪರ ಕಾರ್ಯಕ್ರಮಗಳು ನಡೆಯುತ್ತೋ ಅಲ್ಲಿ ನಿಮ್ಮ ತಂಡ ಇರುತ್ತೆ, ನಿಮ್ಮ ತಂಡದ ಪ್ರದರ್ಶನ ಇರುತ್ತೆ. ಇಷ್ಟೆಲ್ಲ ಅನುಭವಗಳನ್ನು ಪಡ್ಕೋತಾ ತಾವು ಒಂದು ನಾಟಕ ತಂಡವನ್ನು ಕಟ್ತೀರಿ. ಅದರ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಅದರ ಹೆಸರು ಇನ್ನೊಂದು ರೋಚಕವಾದಂತಹ ಕಥೆಯೇ. ಅದ್ರ ಬಗ್ಗೆ ನಿಮ್ಮಿಂದನೇ ಹೆಚ್ಚು ತಿಳಿಯೋ ಆಸೆ. ಇಲ್ಲ, ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಯಲಾಟನ ಆಡಲಿ, ನಾಟಕ ಆದರೂ ಆಡಲಿ, ಯಾವುದೋ ಒಂದು ಹೆಸರು ಇಡ್ತಾರೆ ಫಸ್ಟ್. ಒಂದು ಕೃಪಾ ಪೋಷಿತ ಕರ್ನಾಟಕ ಮಂಡಳಿ ಅಂತ ಒಂದು ದೇವ್ರ ಹೆಸರು ಇಟ್ಕೊಂಡು ಇಡೋದು ವಾಡಿಕೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ನನಗೂ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥ, ನಮ್ಮೂರಲ್ಲೇ ಹುಟ್ಟಿ ಮೆಟ್ರಿಯಲ್ಲಿ ಸಮಾಧಿ ಆಗಿರ್ತಕ್ಕಂಥ ಮೆಟ್ರಿ ಮಾದೇವ ತಾತನವ್ರು ಅಂತ, ನಮ್ಮ ಮೂಲ ಸ್ಥಳ ಜನ್ಮಸ್ಥಳ ಹಂದ್ಯಾಳನೆ. ಅವರು ನಮ್ಮೂರಲ್ಲಿದ್ದರು. ನಾವು ನಾಟಕ ಆಡಿದಾಗ ಅವರು ಅವಲೇ ಸ್ವರ್ಗಸ್ಥರಾಗಿದ್ದರು. ಅವಾಗ ನಾವೇನು ಮಾಡಿದ್ವಿ, ನಮಗೆಲ್ಲ ಭಾಳ ಆತ್ಮೀಯರು ತಾತನವ್ರು, ನಾವು ನೋಡಿದ್ವಿ, ಭಾಳ ಸಂತೋಷ. ಮಾದೇವ ತಾತನವರು ಅವರು ಜಡಸಿದ್ದ ಶಿವಯೋಗೇಶ್ವರ ವಂಶಸ್ಥರವರು, ನಾವೆಲ್ಲ ನೋಡಿದ್ವಿ, ಶರಣರವರು. ನನಗೆ ಮೂಲ ಅವ್ರ ಬಗ್ಗಿದ್ದ ಅಭಿಮಾನ. ನಾನು ಹುಟ್ಟಿದ್ದು, ನಾವು ಹುಟ್ಟಿದ್ದು ಹಂದ್ಯಾಳಗಾಗಿದ್ದರು. ಎಮ್ಮಿಗನೂರಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು, ಅಲ್ಲಿನೂ ಮಠ ಇದೆ ಜಡಿತಾತ್ನವ್ರದ್ದು. ಹಂಗಾಗಿ ಅವ್ರಿಗೆ ನಮ್ಮ ಸಂಪರ್ಕ ಇನ್ನೂ ಜಾಸ್ತಿ ಆಯಿತು. ಅವ್ರ ಬಗ್ಗೆ ಗೌರವ ಆಗಿರಲಿ, ದೈವ ಸ್ವರೂಪನೇ ಅವರು.
ಅವ್ರ ಹೆಸರು ಇಡಬೇಕು ಅಂತ ನನಗೆ ಅನಿಸ್ತು. ನಮ್ಮ ಎಲ್ಲರೂ ಮಹಾದೇವ ತಾತನ ಹೆಸರು ಇಟ್ಬಿಡಣ್ರಿ, ಮಹಾದೇವ ತಾತ ಕಲಾ ಸಂಘ ಅಂತ ಹೆಸರಿಟ್ಟಿವಿ. 2004-5ರಲ್ಲಿ ಅದು 91ರಲ್ಲಿ ಹೆಸರಿಟ್ಟಿದ್ರು ನಾನು ಅಧಿಕೃತವಾಗಿ ಅದನ್ನು ನೋಂದಣಿ ಮಾಡಿಸಿ 4-5ರಲ್ಲಿ ಸಂಸ್ಥಾಪಕ ಅಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಉತ್ಸವಗಳಲ್ಲಿ ಮಹಾದೇವ ತಾತ ಕಲಾ ಸಂಘ ಅಂದ್ಯಾಳ ಅಂದರೆ ಭಾಳ ಆತ್ಮೀಯ. ನಮ್ಮ MP ಪ್ರಕಾಶ್ ಸಾಹೇಬ್ರನ್ನೂ ನಾವು ನೆನೆಸ್ಬೇಕು. ಹಂಪಿ ಉತ್ಸವದಲ್ಲಿ ರಕ್ತರಾತ್ರಿ ನಾಟಕ ನೋಡಿ ಅವ್ರದ್ದು ತಮ್ಮೂರಲ್ಲಿ ರಂಗಮಲ್ಲಿಗೆ ನಾಟಕೋತ್ಸವ ಅಂತ ಮಾಡಿದರು. 3-4 ದಿನ, ಒಂದು ವಾರದ ಸಮಯ. ಅವಾಗ ನಮ್ಮ ತಂಡ ಹಂಪಿ ಉತ್ಸವದ ನೋಡಿ ಅಲ್ಲಿ ಕರೆಸಿದರು. ಈ ತಂಡ ಹುಟ್ಟಾಕಕ್ಕೆ ಕಾರಣ ಈ ಶಕುನಿ ಪಾತ್ರ ನಾವು ಬಳ್ಳಾರಿ ಮಾಡಿದಾಗ ಸಹಾಯಕ ನಿರ್ದೇಶಕರಾಗಿದ್ದರು ಚೋರ್ನೂರು ಕೊಟ್ರಪ್ಪ ಸರ್ ಅಂತ. ಅವರು ನಾನು ಪಾತ್ರ ಮಾಡಿದ್ಮೇಲೆ ಭಾಳ ಚೆನ್ನಾಗಿ ಮಾಡಿಗೆ ಅಂತ ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದಿರ್ತಾರೆ, ಅವ್ರು ಕರೆ ಕಳಿಸಿ ನಮ್ಮನ್ನು ಮಾತಾಡಿಸಿ ಭಾಳ ಚೆನ್ನಾಗಿ ಮಾಡಿಗೆ, ನೀನು ಅಲ್ಲಿಗೆ ಸೀಮಿತ ಆಗಬಾರ್ದು, ಇದು ನೀನು ಮುಂದೆ ಬೆಳಿಬೇಕಂತೇಳಿ ಆ ಸಂಘ ಕಟ್ಟುವ ಅಂತಂದಾಗ ಅವರೇ ನಮ್ಮ ಹಳೆ ನೋಟಿಸ್ಗಳೆಲ್ಲ ಇರ್ತವೆ, ಅವು ನೋಡಿಬಿಟ್ಟು ಹಿಂಗೆ ಮಾಡಿದ್ದು ಇಲ್ಲ ಅದೇ ತಾತನ ಹೆಸರು ಇಡು ಚೆನ್ನಾಗಿರ್ತೈತೆ ಅಂತ ಅವರು ನಮ್ಮ ಊರಲ್ಲಿ ಪ್ರೇರಣೆ ಕೊಟ್ಟರು. ನಮಗೂ ಆಸೆ ಇತ್ತು, ಇವರು ಹೇಳಿದರು. ಆವಾಗ ಮಹಾದೇವ ತಾತ ಕಲಾ ಸಂಘ ಅಂತ ಕಟ್ಕೊಂಡು ಕರ್ನಾಟಕದಾದ್ಯಂತ ಆಂಧ್ರ ಪ್ರದೇಶದಲ್ಲಿ ಸುತ್ತ ನಾಟಕ ನಿದರ್ಶನಗಳು ಅನಂತಪುರದಲ್ಲಿ ಮಾಡಿದ್ವಿ. ಇತ್ತೀಚೆಗೆ ನಮ್ಮ ಗುರುಗಳ ದನಕಾಯರ ದೊಡ್ಡಾಟನ ಈ ರಾಯದುರ್ಗದ ಪಕ್ಕಿಗೆ ಒಂದು ಹಳ್ಳಿ ಇದೆ, ಭಾಳ ಒಂದು ನಾನ್ ಸ್ಟಾಪ್ ಕಾಮಿಡಿ, 1.5 ತಾಸು. ಅದು ಎಷ್ಟು ಇರ್ತದೆ ಅಷ್ಟೇ ಲಾಸ್ಟಿಗೆ ಸಂದೇಶವನ್ನು ಕೊಡ್ತಕ್ಕಂಥ. ಅದರಲ್ಲಿ ಇತ್ತೀಚೆಗೆ ನಾವು ಸ್ವಲ್ಪ ಅದು ಕರಗತವಾಗಿ ಒಳ್ಳೊಳ್ಳೆ ಸಂದೇಶಗಳು ಕೊಟ್ಕಂಥ ಜನಕ್ಕೆ ಹೆಂಗಿರಬೇಕು, ಸಂಸ್ಕಾರ ಅಂದ್ರೇನು, ಸಂಸ್ಕೃತಿ ಅಂದ್ರೇನು ಅದ್ರಾಗ ಬರ್ತದೆ. ಈ ದನಕಾಯ ಹುಡುಗರಿಗೆ ಹೇಳ್ಬೇಕಾದ್ರೆ ಅದನ್ನು ಜನರ ಇವ್ರ ಮೂಲಕ ಅವ್ರಿಗೆ ಸಂದೇಶ ಕೊಟ್ಟಂಗೆ ಇರಬೇಕಂತ ನಾವು ಹೇಳ್ಕಂತ ಈ ರೀತಿ ಬೆಳ್ಕೊಂತ ಬಂದ್ವಿ. ಹೌದಲ್ವಾ? ಯಾಕೆಂದ್ರೆ ಆಗಿನ ಕಾಲದಲ್ಲಿ ಮನರಂಜನೆಗೆ ಅಂತ ಇದ್ದಿದ್ದೆ ನಾಟಕಗಳು. ರಾತ್ರಿ ನಾಟಕ ಪ್ರಾರಂಭ ಆದರೆ ಬೆಳಗಿನ ಜಾವದವರೆಗೂ ನಾಟಕ ನಡೀತಾ ಇತ್ತು. ಇಂಥ ಚಳಿ ಇರಲಿ, ಯಾವುದೇ ಒಂದು ವಾತಾವರಣ ಇದ್ರೂ ಕೂಡ ಜನರು ಊರಿಂದ ಊರಿಗೆ ಬಂದು ಬಂಡಿ ಕಟ್ಕೊಂಡ್ಬಂದು ನಾಟಕಗಳನ್ನ ನೋಡ್ತಾ ಇದ್ರು. ತಾವು ನಟನೆಯನ್ನ ಮಾಡ್ತಾ ಇದ್ರಿ, ಸಾಮಾಜಿಕ ನಾಟಕಗಳನ್ನ ಮಾಡಿದ್ರಿ, ಪೌರಾಣಿಕ ನಾಟಕಗಳನ್ನ ಮಾಡ್ತಾ ಇದ್ರಿ, ಎಲ್ಲರ ಮನಸ್ಸನ್ನ ಗೆದ್ರಿ, ತಂಡ ಕಟ್ಟಿದ್ರಿ. ನಿರ್ದೇಶಕರಾಗಬೇಕು ಅಂತ ಅನ್ಸಿದ್ದು ಯಾವಾಗ? ನಿರ್ದೇಶಕರು ಆಗಬೇಕು ಅಂತ ನಾನೇನು ನಿರ್ಧಾರ ಮಾಡಿದ್ದಿಲ್ಲ. ಈಗ ನಮ್ಮ ಬೆಳಗಲ್ಲ ವೀರಣ್ಣವ್ರು ಇರ್ಬೋದು, ಸುಭದ್ರಮ್ಮನವ್ರು ಇರ್ಬೋದು, ಅವರು ಹಿರಿಯರಾಗಿರೋದ್ರಿಂದ ಈಗ ನಾನು ಈ ತಂಡ ಕಟ್ಟಿದ ಮೇಲೆ ಇನ್ನೊಂದು ವಿಶೇಷ ಏನಂದರೆ, ಈ ತಂಡದಲ್ಲಿ ನಾನು ಮಾಡಿದ್ದು ಇವು ತಂಡ ಬೇಕಲ್ಲ, ತಂಡ ಅಂತೂ ಬೇಕಲ್ಲ. ನಾವು ರಕ್ತರಾತ್ರಿ ನಾಟಕ ಆಡ್ತು ಅಂದ್ರೆ 15-20 ಜನ ಬೇಕು ಎಲ್ಲ ಪಾತ್ರಗಳಿಗೆ. ಅವಾಗ ನಾನು ಈ ಫೋಟೋಗ್ರಫಿ ಮಾಡ್ಲಿಕ್ಕಂತ ಹೋದಾಗೆ, ಇಲ್ಲ ನಾಟಕಗಳು ಇದ್ದಾವೆ ಅಂತ ನಾನು ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ, ಅಲ್ಲಿ ಆ ಗ್ರಾಮೀಣದಲ್ಲಿ ಆ ನಾಟಕದಲ್ಲಿ ಒಂದು ರಕ್ತರಾತ್ರಿ ನಾಟಕ ಅಂದರೆ ಇನ್ನು ಬೇಗ ಹೋಗ್ಬಿಡ್ತಿದ್ದು ನಾಟಕ. ಅಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ, ಅವರಿಗೆ ಒಂದು ಅವಕಾಶ ಕೊಡ್ತಾರೆ ನಮ್ಮ ವೇದಿಕೆ ಮುಖಾಂತರ. ಅವರು ಮತ್ತು ನನಗೆ ಅದರಂಗೆ ಬಂದಲ್ಲ ಅರುಣ್ ಕುಮಾರ್ ಅನ್ನೋರು ನಾನು ಬೆಳಗ್ಗೆ ತಂದರು. ಅದರಂಗೆ ನಾನು ಹೋಗಿ, ಅಣ್ಣ ನೀವು ಯಾಕೆ ಮಾಡಬಾರ್ದು ಈ ಪಾತ್ರ, ನಮ್ಮಲ್ಲಿ ಬಳ್ಳಾರಿಯಲ್ಲಿದೆ ಬರ್ರಿ, ಹಂಪಿ ಉತ್ಸವದಲ್ಲಿದೆ ಬರ್ರಿ, ಅವರಿಗೆ ಈ ನಿರ್ದೇಶನ ಮಾಡ್ಕೊತ ಆ ಪಾತ್ರದ ಸಂಭಾಷಣೆ ಹಿಂಗಿರಬೇಕು ಹಿಂಗಿರಂತ ಹೇಳ್ಕಂತ. ಇವಾಗ ಕೆಲವು ಮಂದಿಗೆ ನಾವೇ ವಿಶೇಷವಾಗಿ ಸುಮ್ಮನೆ ಯುವಕರು ಆದಿ ತಪ್ತಾ ಇರ್ತಾರೆ, ಅಂಥವ್ರನ್ನ ಇಂಥದ್ರಲ್ಲಿ ನಾವು ರಂಗಭೂಮಿಯಲ್ಲಿ ತೋಡಿಸ್ಕೊಂಡಾಗ ಅವರು ಒಳ್ಳೆ ಇದೆಲ್ಲ ನೋಡ್ತಾರೆ, ಏನು ಕತೆ ಸಮಾಜ ಹೆಂಗೈತೆ, ನಾವು ಏನಾಗಬೇಕು ಅಂತ ತಿಳ್ಕೊತಾರೆ. ಅವಾಗ ಹೇಳ್ಕೊಂತ ನಾವು ನಿರ್ದೇಶನ ಮಾಡೋದು ಕಲಿತೆ. ಇವರು ನಮಗೆ ಸಲಹೆ ಕೊಡ್ತಿದ್ದರು, ಸುಭದ್ರಮ್ಮನವ್ರು ಆಗ್ಬಿಟ್ಲು, ಬೆಳಗಳ್ಳಿ ಈರಣ್ಣವರು, ನಮ್ಮ ಗಾದಿನವರು ಆಲಪ್ಪಣ್ಣ ಅಂತಿದ್ರು, ಆಮೇಲೆ ಕೋಗುಳಿ ಪಂಪಣ್ಣವರು ಅಂತಿದ್ದರು, ಅವ್ರ ಜೊತೆ ಇವರೆಲ್ಲ. ಆಮೇಲೆ ಕೂಡ್ಲಿಗೆ ಪದ್ಮಾಕ್ಕವರು, ಇತ್ತೀಚೆಗೆ ನಿಮ್ಮಲ್ಲಿ ಸಂದರ್ಶನ ತಕ್ಕ ನಮ್ಮ ನಾಗರತ್ನಮ್ಮಕ್ಕವರು, ಆಮೇಲೆ ಉಮರಾಣಿ ಇಲ್ಕಲ್ಲು, ಇವರೆಲ್ಲರೂ ಏನಿದ್ದಾರೆ ಇವ್ರು ನಮಗೆ ಮಾರ್ಗದರ್ಶನ ಮಾಡಿದರು. ನಾನು ಏನು ಪಠ್ಯಪುಸ್ತಕ ಇಟ್ಕೊಂಡು ಓದಲಿಲ್ಲ. ನಾವು ಎಲ್ಲೇ ನಾಟಕ ಆಡೋಕೆ ಹೋಗ್ಬೇಕಾದ್ರೆ 100 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ನಮ್ಮ ಗಾಡಿಯಲ್ಲಿ ಇದೇ ಸಂಭಾಷಣೆ, ಇವ್ರು ಏನು ಮಾಡಬೇಕಾಗಿತ್ತು, ಇವ್ರು ಯಾಕೆ ಮಾಡಬೇಕು, ಇವರು ಹೊಸೊಬ್ಬರು ಬಂದಿದ್ದಾರೆ, ಇವ್ರು ಇಂಥ ಪಾತ್ರ ಮಾಡ್ತಾರೆ, ಅವ್ರಿಗೆ ಹಿಂಗೆ ಮಾಡ್ಬೇಕಪ್ಪ ಅಂತ ಅವ್ರು ಹೇಳ್ತಿದ್ರು, ನಾವು ಹೇಳ್ತಾ ಇದ್ವಿ. ಹಿಂಗೆ ನಾನು ನಡ್ಕೊಂಡು ಹೋಯ್ತು ನಮ್ಮ ರಂಗಭೂಮಿಯ ಬಂಡಿ. ನಿಮ್ಮ ನಿರ್ದೇಶನ, ನಿಮ್ಮ ಹೊಸ ಹೊಸ ಪ್ರಯೋಗಗಳ ಕುರಿತು ನಾನು ಮಾತನಾಡೋದಾದರೆ, ಒಮ್ಮೆ ನಿಮಗೆ ಕಾರಾಗೃಹದಿಂದ ಕರೆ ಬರುತ್ತೆ, ಅಂದರೆ ಜೈಲಿಂದ ಕರೆ ಬರುತ್ತೆ, ನಿಮ್ಮನ್ನು ಜೈಲಿಗೆ ಕರೆಸ್ಕೋತಾರೆ. ಜೈಲಲ್ಲಿ ಕರೆಸ್ಕೊಂಡು ಕೈದಿಗಳಿಗೆ ತಾವು ನಾಟಕವನ್ನು ನಿರ್ದೇಶನ ಮಾಡ್ತೀರಿ, ಹೇಳ್ಕೊಡ್ತೀರಿ, ತನ್ನ ಮೂಲಕ ಸಮಾಜದ ಮಾನವೀಯ ಮೌಲ್ಯಗಳನ್ನು ಅವ್ರಿಗೆ ಹೇಳ್ತೀರಿ. ಭಾಳಷ್ಟು ಪ್ರಶಂಸೆಗಳು ಬಂದಂಥ ಒಂದು ಒಳ್ಳೆ ಪ್ರಯೋಗ ಇದು ಅಂತಲೇ ಹೇಳ್ಬೋದು. ಹೇಳಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಮೇಡಮ್, ಅಲ್ಲಿ ಬಳ್ಳಾರಿಯಲ್ಲಿ ನಮ್ಮ ಜೈಲು ಸೂಪರಿಂಟೆಂಟ್ ಆಗಿ ರಂಗನಾಥ್ ಸಾರ್ ಅಂತ ಒಬ್ಬರು ಬಂದಿದ್ದರು. ಮಾಮೂಲಿ ಜೈಲಲ್ಲಿ ಉಪನ್ಯಾಸ ಕಾರ್ಯಕ್ರಮ, ಆಮೇಲೆ ಸಂಗೀತ ಕಾರ್ಯಕ್ರಮ ಇವೆಲ್ಲ ನಡೆಸ್ತಾ ಇರ್ತಾರೆ. ಅಂದರೆ
ಜೈಲು ಅಂತಂದರೆ ನಾವೇನು ಅದು ಎದುರ್ಕೊಂಬ ಕೆಲಸ ಇಲ್ಲ. ಅದು ನಿಜವಾಗಲೂ ಪರಿವರ್ತನೆ ಕೇಂದ್ರ ಆಗಬೇಕು ಜೈಲುಗಳು. ಅದು ಆಗ್ಬೇಕಂತೇಳಿ ಕೈದಿಗಳನ್ನ ಅಲ್ಲಿ ಕಳಿಸೋದು, ಪರಿವರ್ತನೆ ಆಗ್ಬೇಕಂತ. ಅವರಿಗೆ ವಿಶೇಷವಾದಂಥ ಸರೆಂಡರ್ ಆಗಿರ್ಬೋದು, ಯೋಗಾಭ್ಯಾಸ ಆಗಿರ್ಬೋದು, ಇಂಥವೆಲ್ಲ ಮಾಡಿಸ್ತಾರೆ, ಈಗಲೂ ಮಾಡ್ತಾರೆ. ಅವರೆಲ್ಲ ಮಾಡಿಸ್ತಾ ಇದ್ದಾರೆ ನಮ್ಮ ರಂಗನಾಥ್ ಸರಲ್ಲಿ. ನಮಗೆ ಭಾಳ ಇಷ್ಟ ಆಯಿತು. ಆಮೇಲೆ ನಾನು ಒಂದು ಅವಕಾಶ ಕೇಳಿದೆ, ಸರ್ ಒಂದು ಹಾಸ್ಯ ನಾಟಕ ಭಾಳ ಚೆನ್ನಾಗೈತೆ, ಯಾಕೆ ಮಾಡಬಾರ್ದು ನಾವು ಇಲ್ಲ ಅಂತ. ಆಯ್ತು ಬಿಡ್ರಿ ಅಂತ ಮತ್ತೆ ನಾವು ಕನ್ನಡ ಸಂಸ್ಕೃತಿ ಇಲಾಖೆಗೆ ಲೆಟ್ರ್ ಬರೆದು ಅದರ ಅವ್ರ ಸಂಭಾವನೆಯಿಂದ ಅಲ್ಲಿ ಆಡಿದ್ವಿ. ಅವ್ರು ಅಷ್ಟು ಖುಷಿಯಾಗಿಬಿಟ್ರು ಕೈದಿಗಳಂದರೆ, ಅವು ನಕ್ಕು 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 ಸುಸ್ತಾಗಿ ಹೋಗ್ಬಿಟ್ರು ಅವರು. ಅವಾಗ ನಾನೇನು ಮಾಡಿದೆ, ಕೆಲವು ದಿನ ಬಿಟ್ಟ ಮೇಲೆ, ಸರ್ ನಾವು ಅವರಲ್ಲಿ ಆ ಕೈದಿಗಳಲ್ಲಿ ಆಸೆ ಬಿಟ್ಟಿದಂತೆ, ಸರ್ ನಾಟಕ ಭಾಳ ಚೆನ್ನಾಗೈತೆ. ಅವ್ರು ರಂಗನಾಥ್ ಸರ್ ಮನಸ್ಸಿಗೂ ಬಂತು, ಅಲ್ಲ ನೀನು ನಮ್ಮ ಕೈದಿಗಳಿಗೆ ಯಾಕೆ ಕಲಿಸ್ಬಾರ್ದು ನಾಟಕ ಅಂತ. ಸರ್ ಇಂಥ ಅವಕಾಶ ನಾನು ಬೇಡ ಅಂತೀನಿ ಸರ್ ಅಂತೇಳಿ ಹೋಗಿ ಒಂದು 2-3 ತಿಂಗಳು ಸತತವಾಗಿ ಅವರಿಗೆ ಕಲಾವಿದರನ್ನ ಕರೆಸಿ ಅವರಿಗೆ ಈ ನಿರ್ದೇಶನ ಮಾಡಿ ಎಷ್ಟು ಅದ್ಭುತವಾಗಿ ಆಗಿಬಿಡ್ತಂದರೆ, ಅವಾಗ ಡಿಸ್ಟ್ರಿಕ್ಟ್ ಜಡ್ಜ್ ಬೇರದಾರ್ ಸಾರ್ ಅಂತಿದ್ರು. ಅವರು ಇನ್ನು ಅವ್ರ ಸಹಪಾಠಿಗಳೆಲ್ಲ ನಾಟಕ ಅವ್ರನ್ನೇ ಕರೆಸಿ ಇನಾಗ್ರೇಟ್ ಮಾಡಿದರು. ಅವರು ರಂಗನಾಥ್ ಸಾರು ದೊಡ್ಡ ನಾವೆಲ್ಲ ಮಾಡಿರೋದು ಸುಮ್ಮನೆ ಆಡಿ ಬಂದುಬಿಟ್ರಿ ಏನಂತ ಇದಾಗ್ತಿದ್ದಿಲ್ಲ. ಅದು ಅವ್ರು ಬಂದು ಕೆಲವು ಮಂದಿನ ಹಿರಿಯರನ್ನ ಕರೆಸಿದಾಗ ಬೇರದಾರ್ ಸಾರು ನಾಟಕ ಇನಾಗ್ರೇಟ್ ಮಾಡಿದ್ರು. ನಾಟಕ ಆಡ್ತಾರೆ ಬಿಡ, ಇಲ್ಲ ಸರ್ ಒಂದು 10 ನಿಮಿಷ ಕುಂತ್ಕೊಂಡು ಹೋಗ್ರಿ ಅಂತ ರಂಗನಾಥ್ ಸರ್ ಹೇಳಿದ್ದಾರೆ ಅವ್ರಿಗೆ. ನಾಟಕ ಮುಗಿಯತಕ್ಕನ ಹೋಗಲೇ ಇಲ್ಲ. ನಾಟಕ ಮುಗಿದ ಮೇಲೆ 15 ನಿಮಿಷ ಮಾತಾಡಿದ್ರು ಬಿರದಾರ್ ಸರ್. ಏನಪ್ಪ ಪುರುಷೋತ್ತಮ್, ನನ್ನ ಆಯುಷ್ಯ ಹೆಚ್ಚಿಸ್ಬಿಟ್ಟಲ್ಲೋ, ಎಂಥ ನಾಟಕ ಇದು, ಭಾಳ ಚೆನ್ನಾಗೈತೆ, ಭಾಳ ಖುಷಿ ಆಯಿತು, ಎಂಥ ಸಂದೇಶವನ್ನು ಸಾರುವಂಥ ನಾಟಕ ಇದು. ಇಂಥ ನಾಟಕಗಳು ವಿಶೇಷವಾಗಿ ನಾವು ಹೊರಗಡೆನೂ ಆಡಬೇಕು, ವಿಶೇಷವಾಗಿ ನಾವು ಜೈಲಲ್ಲಿ ಆಡಬೇಕು. ಇವರಿಗೆ ತಿಳಿಬೇಕು. ನಾವೇನು ಮಾಡ್ತೀವಿ ಅಂದರೆ, ಯಾವ ಜಾಗಕ್ಕೆ ಹೋಗಿರ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ನೀತಿ ಮಾತುಗಳನ್ನ ಅವ್ರಿಗೆ ಹೇಳ್ತೀವಿ. ಈ ಜೈಲಲ್ಲಿ ಹೋದಾಗ ನಾಟಕದಲ್ಲಿ ಏನು ಮಾಡಬಾರ್ದು, ಏನು ಮಾಡಬೇಕು, ಎದಕ್ಕೆ ಬಂದು ಏನಾಯಿತು, ಹಿಂಗೆ ಆಗಿಬಿಡ್ತಾರೆ ನೀವು ನಾಳಿದ್ದ. ಜೈಲು ಕೈದಿಗಳಂತೂ ಇವತ್ತಿಗೆ ನನ್ನ ನಾಟಕ ನಿರ್ದೇಶನ ತಗೊಂಡು ಪಾತ್ರ ಮಾಡಿದಂಥ ಪಾತ್ರಧಾರಗಳು ಇವತ್ತಿಗಿದ್ದಾರೆ. ನಾನು ಹೋಗಿ ಬಂದಮೇಲೆ ಏನಾದರೂ ದೊಡ್ಡ ಸಂಭಾಷಣೆ ಇರೋದಲ್ಲ, ಅದನ್ನೇ ಹೇಳ್ಕೊಬೇಕಾಗಲ್ಲ. ಅದರಲ್ಲೇ ನಾವು ಜೈಲಿಗೆ ಇದ್ದೀವಿ ಅಂತ ಮರೆತು ಬಿಡ್ತಿದ್ದೀವಿ ಸರ್. ನಾಟಕ ಮುಗಿದೋದ್ಮೇಲೆ ಕಣ್ಣೀರು ಇಟ್ಬಿಟ್ರು ಅವರು, ಸರ್ ಮತ್ತು ಇವಾಗ ಏನು ಮಾಡ್ಬೇಕು ಸರ್ ನಾವು ಅಂತ. ಆ ರೀತಿ ಅದನ್ನು ನಮ್ಮ ಇದಕ್ಕೆ ಪ್ರಜಾವಾಣಿಯಲ್ಲಿ ಇದು ರಾಜ್ಯ ಮಟ್ಟದ ನ್ಯೂಸ್ ಆಯ್ತು. ಅದು ಎಲ್ಲ ಪತ್ರಿಕರು ಇದು ಮಾಡಿದ್ರು. ಅದರಲ್ಲಿ ಬಂದಾಗ ಅದನ್ನು ಹುಲಿಗಪ್ಪ ಕಟ್ಟಿಮನೆ ಅಂತ ಹಿರಿಯ ರಂಗಭೂಮಿ ರಂಗಕರ್ಮಿಗಳಿದ್ದಾರೆ. ಅವರು ಆ ಪತ್ರಿಕೆಯಲ್ಲಿ ಓದಿ ಇವರಿಗೆ ರಂಗನಾಥ್ ಸಾರಿಗೆ ಫೋನ್ ಮಾಡಿ, ಯಾರು ಅವರು ಪುರುಷೋತ್ತಮ ಅಂದೇಳಿ ಅವ್ರು ನೋಡಬೇಕು, ಮಾತಾಡಬೇಕು ಅಂತಂದಾಗ ಅವರು ಕೇಳಿದ್ರು, ಭಾಳ ಚೆನ್ನಾಗಿದೆ ಪುರುಷೋತ್ತಮ, ಭಾಳ ಒಳ್ಳೆ ಕೆಲಸ ಮಾಡಿದ್ವಿ. ಅವರೇ ಫಸ್ಟ್ ಜೈಲು ಕೈದಿಗಳು ನಾಟಕ ಕಲಿಸಿ ನಾಟಕ ಆಡಿಸಿದ್ದು ಹುಲಿಗಪ್ಪ ಕಟ್ಟಿಮನೆ ಅನ್ನೋರು. ಅವರು ಆಮೇಲೆ ಬಳ್ಳಾರಿಗೆ ಬಂದರು. ಬಳ್ಳಾರಿಗೆ ಬಂದಮೇಲೆ ನಮ್ಮ ಮನೆಗೆ ಬಂದರು ಅವರು. ಪುರುಷೋತ್ತಮ ಇಲ್ಲ ಬಳ್ಳಾರಿ ಬಂದಿದ್ದಾನೆ ಬರೀ ಸರ್ ಅಂತ ನಮ್ಮ ಮನೆಗೆ ಕರ್ಕೊಂಡು ಆತಿಥ್ಯ ಮಾಡಿ ನನಗೆ ಭಾಳ ಸಂತೋಷ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ರಂಗಭೂಮಿ ಒಂದು ಹವ್ಯಾಸವಾಗಿ ಉಳ್ಕೊಳ್ಳದೆ, ಮನೋರಂಜನೆಯಾಗಿ ಉಳ್ಕೊಳ್ಳದೆ, ಅದು ಸಮಾಜದಲ್ಲಿ ಅದರಲ್ಲೂ ತಪ್ಪು ಮಾಡೋರು ಮನುಷ್ಯ ಅಂದ ಮೇಲೆ ಎಲ್ಲರಲ್ಲೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಒಂದು ಕ್ಷಣದಲ್ಲಿ ಕೆಟ್ಟದು ಬಹುಶಃ ಅತಿರೇಕಕ್ಕೆ ಹೋದಾಗ ಅವರು ಕೈದಿಗಳಾಗುವಂತಹ ಸಾಧ್ಯತೆ ಇರುತ್ತೆ. ಅವರ ಮನಸ್ಸನ್ನು ಕೂಡ ತಾವು ಬದಲಾಯಿಸುವಲ್ಲಿ ಯಶಸ್ವಿಯಾದ್ರಿ. ಅದಕ್ಕೆ ನಮ್ಮ ರಂಗಭೂಮಿ ಕಾರಣ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಿಮ್ಮ ಜೊತೆ ಬಹಳಷ್ಟು ಮಾತಾಡೋದಕ್ಕಿದೆ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿ ಆಗ್ತೀವಿ. ಲಿಮ್ಕಾ ವಿಶ್ವ ದಾಖಲೆಯ ಹೆಮ್ಮೆಯ ಗರಿ 5,000ದತ್ತ ದಾಪುಗಾಲನ್ನ ಹಾಕುತ್ತಿರುವ ಜ್ಞಾನದ ಝರಿ. ಇದು ನಿಮ್ಮೆಲ್ಲರ ಥಟ್ ಅಂತ ಹೇಳಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ. ಟ್ರಾನ್ಸ್ಪೋರ್ಟ್ ವ್ಯವಹಾರ ಇರಲಿ ಮತ್ತೆ ಏನೇ ಇರಲಿ, ಯಾವುದೇ ಮಾಡಿದ್ರು ಬಹಳ ಶ್ರದ್ಧೆಯಿಂದ ಮಾಡ್ತೇನೆ. ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸಲ್ಲಿ ಪಾಸ್. ಈ ಹೋರಾಟ ಅನ್ನೋದು ನಮಗೆ ನಮ್ಮ ಬ್ಲಡ್ಡಲ್ಲೇ ರೂಪುಗೊಂಡಂಥದ್ದು. ನ್ಯಾಯದಾನ ಪದ್ಧತಿ ಹೇಗಿದೆ ಅನ್ನೋದು ಲಾಯರಿಗೆ ಮೊದಲಿಂದನೂ ಗೊತ್ತಾಗ್ತಾ ಇರ್ತದೆ. ನಾನು ಫಸ್ಟ್ ಪ್ಲೇಸ್ ಮಾತ್ರ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ. ಸರ್ಕಾರಿ ಶಾಲೆಗಳ ಸಂಖ್ಯೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಹುಡುಗಿ ಕುದುರಿ ನಡಿಗಿ ಹಿಡಿದು ಬರುತ್ತಿತ್ತ. ಹೆಣ್ಣಾಗಿ ಜೀವನ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಬೇಕು. ನಾನು ನೀರಿನ ಋಣ ತೀರಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ.
ನಾವು ಬಹಳ ಕಷ್ಟಪಟ್ಟಿದ್ದೀವಿ. ಆ ಕಷ್ಟ ಹೇಳ್ಕೊಂಡ್ರೆ ಕಣ್ಣೀರು ಬರ್ತದೆ. ಆ ಭಾಷೆಯ ಸ್ಟ್ರಕ್ಚರನ್ನು ಡ್ಯಾಮೇಜ್ ಮಾಡೋ ಅಧಿಕಾರ ನಮಗೆ ಇಲ್ಲ. ನಾನು ಎಲ್ಲಿ ಬದುಕಿದ್ನೋ, ನಾನು ಎಲ್ಲಿ ಹುಟ್ಟಿದ್ನೋ ಆ ಜಾಗದಲ್ಲಿ ನನ್ನ ವೈದ್ಯ ವೃತ್ತಿನ ಮಾಡಬೇಕು ಅಂತ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ನಾನೇನಾದ್ರು ಸಿನಿಮಾದಲ್ಲಾದ್ರೆ ಡೈರೆಕ್ಟರ್ ಆಗ್ಬೇಕು. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಸಿನಿಮಾಗೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ರವಿಚಂದ್ರನ್ ಅವ್ರ ಹತ್ರ ಕೆಲಸ ಮಾಡಿದ್ರು. ಸ್ಟೇಟಲ್ಲಿ ಒಂದು 13 ಟೈಮ್ಸ್ ಬಿಲಿಯರ್ಡ್ಸ್ ಅಲ್ಲಿ 4 ಟೈಮ್ಸ್ ಸ್ನೂಕರ್ ಅಲ್ಲಿ ಗೆದ್ದಿದ್ದೇನೆ. ಎಲ್ಲವೂ ಕೂಡ ಸರ್ವಾನುಮತದ ತೀರ್ಮಾನಗಳೇ. ಒಂದು ಒಳ್ಳೆಯ ಪ್ರೊಡಕ್ಷನ್ ನೋಡಿದ್ದೆ ಗೋಬಿ ವೀರಣ್ಣ ಕಂಪನಿ ತೀರ್ಥಹಳ್ಳಿಗೆ ಬಂದಾಗ. ತನ್ನಿಂದ ತಾನೇ ಬಂದಿರುವಂತಹ ಬದ್ಧತೆ ಏನು ಅಂದ್ರೆ ನಾನು ಕರಪ್ಟ್ ಆಗಬಾರ್ದು. ದುಡ್ಡು ಕೊಟ್ಟು ಆಟ ಆಡೋ ಶಕ್ತಿ ನನಗಿರಲಿಲ್ಲ. ಕಲಾ ಮಾತೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾಳೆ. ನನಗೆ ಹೆಸರು ಅಂತ ಏನಾರ ಬಂದಿದ್ರೆ ಅದು ದೂರದರ್ಶನದಿಂದಾನೆ. ವಾರದ ಅತಿಥಿ ತಪ್ಪದೇ ವೀಕ್ಷಿಸಿ. ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ, ಮರುಪ್ರಸಾರ ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಮತ್ತೊಮ್ಮೆ ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಮ್ಮ ಜೊತೆಯಲ್ಲಿ ರಂಗಭೂಮಿಯ ಪ್ರತಿಭಾನ್ವಿತ ಕಲಾವಿದರು ಶ್ರೀ ಪುರುಷೋತ್ತಮ್ ಅವರಿದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ ಸರ್. ನೀವು ರಕ್ತರಾತ್ರಿಯ ನಾಟಕ ಅತಿ ಹೆಚ್ಚು ಪ್ರಶಂಸೆಯನ್ನು ನೀಡಿದಂಥವ್ರು, ಬಹಳಷ್ಟು ಪ್ರದರ್ಶನಗೊಂಡಂತಹ ನಾಟಕ ಅದು ಬಿಟ್ಟು ಬೇರೆ ಯಾವೆಲ್ಲ ಪೌರಾಣಿಕ ನಾಟಕಗಳನ್ನು ಮಾಡಿದ್ದೀರಿ? ಅದೇಮ್ಮ, ಇದು ರಕ್ತರಾತ್ರಿ ಆದಮೇಲೆ ನಾವು ಏನಾದರೂ ಇನ್ನೊಂದು ವಿಶೇಷತೆ ಮಾಡಬೇಕು ಅಂತೇಳಿ ಮಾತಾಡಿದಾಗ ಇವ್ರದ್ದು ಇಲ್ಲೇ ಬೆಂಗಳೂರಿಗೆ ಬಂದ ಪಂಚಗಲ್ ಬಸವರಾಜ್ ಅಣ್ಣವ್ರು ಅಂತ ಇದ್ದಾರೆ. ಅವರು ಒಳ್ಳೆ ಕಲಾವಿದರು, ಒಳ್ಳೆ ಸಾಹಿತಿಗಳವರು. ಅವ್ರ ಹತ್ರ ಮೋಹಿನಿ ಭಸ್ಮಾಸುರ ಅಂತ ಒಂದು ಯಾವುದನ್ನು ಈಗ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿ 10 ಗಂಟೆಗೆ ಸ್ಟಾರ್ಟ್ ಆದರೆ 4 ಗಂಟೆ 5 ಗಂಟೆ ಮುಗಿಸ್ತೀವಿ. ಅಷ್ಟೊತ್ತು ಜನ ಇರ್ತಾರೆ. ಈ ರಕ್ತರಾತ್ರಿ ನಾಟಕ ಹಂಗೆ ಮಾಡೋದು ನಾವು. ಆದರೆ ಈ ನಗರ ಪ್ರದೇಶಗಳಲ್ಲಿ ಕಷ್ಟ ಅಷ್ಟೊತ್ತು ಕೊಡೋದು. ಅವ್ರ ಟೈಮ್ 9, 10, 11 ಅಂದರೆ ಹೆಚ್ಚಾಯಿತು. ಅದಕ್ಕಾಗಿ ಅಂಥ ಅನುಗುಣವಾದಂಥ ಆದರೂ ನಾವು ಸಂದೇಶ ಕೊಡೋಂಥ ನಾಟಕಗಳು ಆಗಬೇಕು ಅಂತಂದಾಗ ಮೋಹಿನಿ ಭಸ್ಮಾಸುರ ಅಂತ ಚೆನ್ನಾಗಿದೆ, ನೀನು ಭಸ್ಮಾಸುರನ ಪಾತ್ರನ ಮಾಡು, ನಿನಗಾಗಿ ಬರಿತೀನಿ ಅದಂತ ಪಂಚಗಲ್ ಬಸವರಾಜ್ ಅವರು ನಮ್ಮ ಉಮಾರಾಣಿ ಇಲ್ಕಲ್ ಅವರು ಅವರಿಗೆ ಹೇಳಿ ಬರೆಸಿದ್ರು ನಾಟಕನ. ಅದನ್ನು ಚೇಂಜ್ ಆಯ್ತು ಅವಾಗ. ಈಗ ಅದು ಒಂದೂವರೆ ತಾಸು 2 ತಾಸು ಒಳಗಡೆ ಮುಗಿಸ್ಬಿಡ್ತೀವಿ ನಾಟಕ. ಅದು ನಮಗೆ ಮಾಡಿಬಿಟ್ಟು ಭಸ್ಮಾಸುರಂದು ಭಾಳ ವಿಶೇಷವಾಗಿ ಎಷ್ಟು ಮನುಷ್ಯನಿಗೆ ಸಿರಿ ಸಂಪತ್ತು ಬಂತು ತಲೆಗೆ ಏರಿತು ಅಂತಂದ್ರೆ ಏನಾತ ನಂಬಕ್ಕೆ ಒಳ್ಳೆ ನಾವು ಬಳ್ಳಾರಿಯಾಗ ಆಡಿದಾಗ ಸಂಯುಕ್ತ ಕರ್ನಾಟಕದಾಗ ಮಾನಸಾರ ಅಂತಿದ್ರು, ಇವತ್ತಿಲ್ಲ ಅವರು. ಭಾಳ ಅದ್ಭುತವಾಗಿ ಮಾನದಂಡವಾದ ಮೋಹಿನಿ ಭಸ್ಮಾಸುರ ಅಂತ ಒಂದು ಆರ್ಟಿಕಲ್ ಮಾಡಿದ್ರು ಅವರು ಆ ನಾಟಕದ ಬಗ್ಗೆ. ನಮ್ಮ ತಂಡ ನಾವು ಹೆಂಗೆ ಅಭಿನಯ ಮಾಡಿದ್ವಿ ಅಂತ. ಆಮೇಲೆ ಅದೇ ನಾಟಕನೇ ನನಗೆ ಧಾರಾವಾಹಿ ಹೋಗೋಕೆ ಅನುಕೂಲ ಆಯಿತು. ಮೈಸೂರು ಉತ್ಸವದಲ್ಲಿ ಮೋಹಿನಿ ಭಸ್ಮಾಸುರ ನಾಟಕ ಮಾಡಿದಾಗ ಆ ಕಾಕತಾಳಿ ಎಮ್ಮಂಗೆ ಅದರಲ್ಲಿ ನಾಟಕ ನೋಡೋಕೆ ಸೀರಿಯಲ್ ಆರ್ಟಿಸ್ಟ್ ಒಬ್ಬ ಯಾರೋ ಬಂದು ಆ ಎಮ್ಮ ಇಳ್ಕಲ್ಲಿ ನಾಟಕ ಮಾಡೋಕ್ಕೆ ಹೋಗಿ ಇಳ್ಕಲಲ್ಲಿ ಉಮಾರಣಿಗೆ ಅವ್ರ ಪರಿಚಯ ಆಗಿ, ನಿಮ್ಮಲ್ಲಿ ಭಸ್ಮಾಸುರನ ಪಾತ್ರ ಮಾಡಿದವ್ರು ಬೇಕು, ಸೀರಿಯಲಲ್ಲಿ ಒಳ್ಳೆ ಒಂದು ರೋಲ್ ಇದೆ, ನಮ್ಮ ಗಂಗಾ ಸೀರಿಯಲ್ ಅಂತ ಬಂತು. ನೋಡಿದ್ರೆ ಒಬ್ಬ ಹುಡುಗಿ ಅದನ್ನು ಇಲ್ಲ ಅವ್ರು ಬಳ್ಳಾರಿಯಲ್ಲಿ ಇರೋದಂತಂದಾಗ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನನಗೆ ನಮ್ಮ ಫೋಟೋ ತೊಗೊಂಡೆ ಅವರು ಆ ಪಾತ್ರಕ್ಕೆ ಈ ಕಾರ್ಪೊರೇಟರ್ ರೋಲ್ ಅದು ಆ ಪಾತ್ರ ಒದಗಿ ಬಂತು. ಅಂದರೆ ಒಬ್ಬ ಕಲಾವಿದಗೆ ಅಭಿನಯ ಇದ್ದರೆ ಅದೃಷ್ಟವಂತ ಕಲ್ತು ಬಂದರೆ ಎಲ್ಲಾವುದು ಕಲ್ತು ಬರ್ತದೆ, ಅವಕಾಶಗಳು ಬಂದೇ ಬರ್ತದೆ. ಪ್ರತಿಭೆ ಇರಬೇಕು ಅವಾಗ. ಅವು ಬಂದ ನಾವು ಅದಕ್ಕೆ ತಯಾರಾಗಿರಬೇಕು. ಅದು ಯಾಕೆ ಬಿಡಪ್ಪ ಇದಾಗಿ ಬಿಡಪ್ಪ ಅಂತಾರೆ. ಇದು ನಿರಂತರ ಹರಿಯುವಂಥ ನೀರು ರಂಗಭೂಮಿ. ಅದು ನಾವು ಅದು ಕಟ್ಟಂಥ ಕೆಲಸ ಆಗಬಾರ್ದು. ಯಾವುದೇ ಪಾತ್ರ ಬರಲಿ, ಎಂಥ ಪರಿಸ್ಥಿತಿ ಇರಲಿ, ನಾನು ಮಾಡೋದು ನಮ್ಮ ಕೆಲಸ ಆಗಬೇಕು. ಅಭಿನಯ ಮಾಡೋದು ನಮ್ಮ ಕೆಲಸ ಆಗಬೇಕು, ನಾಟಕ ಮಾಡೋದು ನಮ್ಮ ಕೆಲಸ ಆಗಬೇಕು. ಬಹಳಷ್ಟು ನಿಮ್ಮ ಮೊದಲನೇ ನಾಟಕಗಳ ಒಂದು ಪತ್ರಿಕೆಗಳನ್ನು ನೋಡ್ತಾ ಇದ್ದಾಗ ಪುರುಷೋತ್ತಮ್ GH ಅಂತಾನೆ ನಿಮ್ಮ ಹೆಸರಿದ್ದು. ಪುರುಷೋತ್ತಮ್ GH ಅವರು ಪುರುಷೋತ್ತಮ್ ಹಂದ್ಯಾಳಾಗಿದ್ದು ಯಾವಾಗ? ಅದು ನಾನು ರಂಗಭೂಮಿಯಲ್ಲಿ ಇದ್ದಾಗಲೇ ನೋಟಿಸು ಇದರಲ್ಲಿ ಪುರುಷೋತ್ತಮ್ GH, ನಂದೆಲ್ಲ ಪುರುಷೋತ್ತಮ್ GH ಇರೋದು. ಹೌದು. ಆಮೇಲೆ ಈ ನಾನು ಛಾಯಾಗ್ರಾಹಕನ ಪತ್ರಿಕೆ ಛಾಯಾಗ್ರಾಹಕನ ಆಗಿದ್ದು ವಿಶೇಷವಾಗಿ ಕನ್ನಡಪ್ರಭಕ್ಕೆ ಈ ರಂಗಭೂಮಿ ಮೂಲಕನೇ ಆ ಪತ್ರಿಕೆಗೆ ಸೇರಿದೆ ಅಂದ್ರೆ ಆಶ್ಚರ್ಯ ಇಲ್ಲ. ಯಾಕಂದರೆ ಅವಾಗ
ಆನಂದ್ ಸೌದಿ ಸರ್ ಅಂತೇಳಿ ಬಳ್ಳಾರಿಗೆ ಬಂದಿದ್ದರು ಅವರು ಬಂದಾಗ ನಮಗೆ ಅವಾಗೆಲ್ಲ ಗೊತ್ತಿಲ್ಲ ಪತ್ರಿಕೆಯಲ್ಲಿ ಫೋಟೋ ತೆಗೆದ್ರೆ ಹೆಸರು ಹಾಕ್ತಾರೆ ಅಂತ ನಾವು ಸುಮ್ಮನೆ ಫೋಟೋ ತೆಗೆದು ಕೊಡ್ತಾಯಿದ್ವಿ ಅಷ್ಟೆ. ಅವರು ನಮ್ಮನ್ನು ಕನ್ನಡಪ್ರಭ ತೊಗೊಂಡ್ರು. ಆಮೇಲೆ ಮುಂದಿನ ದಿನಗಳಲ್ಲಿ ಅವ್ರು ಫಸ್ಟ್ ನಮ್ಮನ್ನು ಪುರಂದರದಾಸರಂತ ಒಂದು ನಾಟಕ ಮಾಡಿದ್ವಿ ನಾವು. ಆ ನಾಟಕ ನೋಡೋಕೆ ಬಂದಿದ್ರಂತೆ ಅವ್ರು. ಯಾರಿಗೆ ಪಾತ್ರ ಮಾಡಿದ್ರು ಇವರು ಅಂತಂದರೆ ಇಲ್ಲ ಪುರುಷೋತ್ತಮ ಅಂತ ಫೋಟೋಗ್ರಾಫರ್ ಸಹ ಚೆನ್ನಾಗಿದ್ದಾರೆ ಅಂತ ನಮ್ಮ ಪತ್ರಿಕಾ ಬಳಗ ಬಳ್ಳಾರಿ ಅವರೆಲ್ಲರೂ ಹೇಳ್ಯಾರ. ಅವ್ರು ಮುಂಜಾನೆ ಆಫೀಸಿಗೆ ಕರೆಸಿದ್ರು, ಮಾತಾಡಿದ್ರು. ಅದು 80-90 ವರ್ಷದ ರೋಲ್ ಅದು. ಆ ಪಾತ್ರದಲ್ಲಿ ನೋಡಿ ಎಷ್ಟು ಅಜ್ಜ ನಾನು ಭಾಳ ವಯಸ್ಸಾಗೈತೆ ಅನ್ಕೊಂಡೆ ಪುರುಷೋತ್ತಮ ಅವರು. ಏನು ಸರ್ ಅಂದರೆ ಅವರು ಮುಂದಿನ ದಿನಗಳು ಇಲ್ಲ ನಮ್ಮ ಪತ್ರಿಕೆಗೆ ನೀವು ಯಾಕೆ ಛಾಯಾಗ್ರಾಹಕರಾಗಬಾರ್ದು, ನಾನು ನಮ್ಮ ಸಾರ್ ಹತ್ರ ಮಾತಾಡ್ತೀನಿ ಅಂತ ಅವರು ನಮಗೆ ಅವಕಾಶ ಮಾಡಿಕೊಟ್ರು. ಮುಂದಿನ ದಿನಗಳಲ್ಲಿ ಅದು ಹಾಗೇ ಹೋಗಿಬಿಟ್ಟು ನಮ್ಮ ಪತ್ರಿಕೆ ಅವಾಗ ಬೈಲೇನ್ ಹೆಸರು ಕೊಡ್ತಾಯಿದ್ರು. ಅವಾಗ ಯಾವುದೋ ಒಂದು ವಿಶೇಷವಾದ ಚಿತ್ರಗಳಿದ್ದಾಗ ಅದು ರಾಜ್ಯ ಮಟ್ಟದಲ್ಲಾಗಿರಲಿ, ಜಿಲ್ಲಾ ಮಟ್ಟದಲ್ಲಾಗಿರಲಿ, ಉತ್ಸವಗಳಲ್ಲೇ ಆಗಿರಲಿ, ಪುರುಷೋತ್ತಮ ಅಂದ್ಯಾಳ ಅಂತ ಅವ್ರು ಮಾಡಿಬಿಟ್ರು ಅದನ್ನು ಚೇಂಜ್. ಒಂದು ಚಿತ್ರ ತೋರಿಸ್ತಾ ಇದ್ದೀವಿ, ಈ ಚಿತ್ರದ ಕುರಿತಾಗಿ ಹೆಚ್ಚಿನ ಮಾಹಿತಿನ ನಿಮ್ಮಿಂದನೇ ತಿಳಿಯೋ ಆಸೆ. ನೋಡ್ರಿ, ಇದು ಎಂಥ ಅದ್ಭುತ ಚಿತ್ರ ಅಂದ್ರೆ ಸಂಡೂರಲ್ಲಿ ತೆಗೆದಂಥ ಚಿತ್ರ ಇದು. ಅವಾಗೆಲ್ಲ ಮೈನ್ಸ್ ಆವಳಿಯಲ್ಲಿ ಎಲ್ಲ ಹಸಿರು ಮಾಯವಾಗ್ತದೆ ಅಂತ ಕಾಲದಲ್ಲಿ ಅದೆಲ್ಲ ಸ್ತಬ್ಧ ಆಗಿ ಆಮೇಲೆ ಮತ್ತೆ ಚಿಗುರು ಬಂತು, ಹಸಿರಾಯಿತು ಅಂತ ತೋರಿಸಿ ಅವಾಗ ನಾವು ಹಂಪಿ ಇದಕ್ಕೆ ಸಂಡೂರಿಗೆ ಹೋದಾಗ ವಿಶೇಷವಾಗಿ ಆ ಚಿತ್ರ ತಗೊಂಬಂದ್ವಿ. ಇದಕ್ಕೂ ಅದ್ಭುತವಾದ ರೆಸ್ಪಾನ್ಸ್ ಬಂತು ನಮ್ಮ ಕನ್ನಡಪ್ರಭದಲ್ಲಿ. ಅವರೆಲ್ಲರೂ ಖುಷಿಯಾದ್ರಪ್ಪ, ಇದಕ್ಕೂ ಬೈಲಾನ್ ಕೊಟ್ಟಿದ್ರು. ಇಂಥ ಚಿತ್ರಗಳು ಭಾಳ ವಿಶೇಷ. ಮತ್ತೊಂದು ಚಿತ್ರವನ್ನ ತೋರಿಸ್ತೀವಿ, ಯಾಕೆಂದ್ರೆ ನಿಮ್ಮ ನೋಡಿ ಈ ಚಿತ್ರದ ಕುರಿತಾಗಿ ನೀವೇ ತಿಳಿಸ್ಬೇಕು. ನೋಡ್ರಿ, ಇದು ಎಂಥ ಅವಕಾಶಗಳು ಕಲ್ತು ಬರ್ತವೆ. ನಮ್ಮ ಬೆಳಗಲ್ಲ ವೀರಣ್ಣ ಅವರು ತಗಲು ಒಂದು ಕಾರ್ಯಕ್ರಮ ಮಾಡಿದ್ರು ಬಳ್ಳಾರಿ ರಾಘು ಕಲಾಮಂದಿರದಲ್ಲಿ. ಇವರು ಇವತ್ತಿಲ್ಲ, ಲಿಂಗೈಕ್ಯರಾಗಿದ್ದಾರೆ. ಗದಗಿನ ತೋಂಟದಾರಿ ಮಹಾಸ್ವಾಮಿಗಳವರು ಇವರು ಆ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಕ್ಕೆ ಬಂದಾಗ ಅವಾಗ ನಮ್ಮ ಬೆಳಗಲ್ಲ ವೀರಣ್ಣವರು ಬೇರೆ ಹಿರಿಯರಿಗೆ ಪರಿಚಯ ಮಾಡಿಕೊಟ್ಟಾಗ ಅವ್ರು ನಿಂತಿರೋದು ನೋಡ್ರಿ, 2 ಕೈ ಮುಗಿದಿದ್ದಾರೆ, ಬೆತ್ತ ಹಾಗೆ ಇದೆ ಕೈಯಲ್ಲಿ. ನಾನು ಫೋಟೋ ತೆಗೆದು ನನ್ನ ಕೆಲಸ ಅಷ್ಟೇ, ಅದರಲ್ಲಿ ಒಂದು ಚುಕ್ಕೆನೇ ಡ್ರಾಪ್ ಮಾಡಲಿ, ಆ್ಯಸ್ ಎ ಟೀಸ್ ಫೋಟೋ ಅದು, ನಾವು ಏನು ಆಲ್ಟ್ರೇಷನ್ ಮಾಡಿಲ್ಲ ಅದು ಫೋಟೋ. ಆಮೇಲೆ ಒಬ್ಬರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಿಷ್ಠಿ ರುದ್ರಪ್ಪ ಸಾರ್ ಅಂತ ಅವರು ಸಂಭಾಷಣೆ ಮಾಡ್ತಾ ಇರ್ತಾರೆ. ಸರ್ ನೋಡ್ರಿ ಫೋಟೋ ಹೆಂಗೆ ತೆಗೆದಿದ್ದೀನಿ ತೋರಿಸ್ತೆ. ನನ್ನ ಕೆಲಸ ಫೋಟೋ ತೆಗೆಯೋದು ಅಷ್ಟೇ. ಅವರು ಬರ್ಕೋಗಿದ್ದೀನಿ ಅಂದರು. ಏನು ಅಂದರು, ಬಸವಣ್ಣವ್ರ ವಚನಕ್ಕೆ ಅದನ್ನು ಟಚ್ ಮಾಡಿ, ಬಾಗಿದ ತಲೆಯಾಗಿ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ. ಅದಕ್ಕೆ ನನಗೆ ಭಾಳ ಅದಕ್ಕೆ ಒಬ್ಬೊಬ್ಬರ ಒಂದೊಂದು ಇರ್ತದೆ. ಸಾಹಿತಿಗಳಿರ್ತಾರೆ, ಬರೆಯೋದಿರ್ತದೆ, ಕವಿಗಳಿರ್ತಾರೆ, ಬರವಣಿಗೆ ಇರ್ತದೆ, ಛಾಯಾಗ್ರಾಹಕರ ಕಲೆ, ಈ ರೀತಿ ನನಗೆ ನೋಡಿದಾಗ ಕುರಿತಾಗಿ ಏನು ಹೇಳ್ತೀರಿ? ಇದು ನೋಡ್ರಿ, ಚಾಗನೂರು ಅಂತಿದೆ ಬಳ್ಳಾರಿಯಲ್ಲಿ, ಭಾಳ ವಿಶೇಷವಾಗಿದೆ. ನಾವು ಏರ್ಪೋರ್ಟ್ ಮಾಡ್ಬೇಕಂತಂದಾಗ ಅಲ್ಲೆಲ್ಲ ರೈತರು ವಿರೋಧ ಪಡಿಸಿ ಅದನ್ನು ಬೇಡ, ನಮಗೆ ಏರ್ಪೋರ್ಟ್ ಬೇಡ ಅಂತಂದಾಗ ಆ ಚಾಗನೂರ್ಲಿಂದ ರೈತರು ಆ ಬಂಡಿನ ತಾವೇ ಹೇಳ್ಕೊಂಡು, ಎತ್ತಿನ ಬಂಡಿನ ತಾವೇ ಹೇಳ್ಕೊಂಡು ಬರ್ಬೇಕಾದ್ರೆ ನಮ್ಮ ಬಳ್ಳಾರಿ ರಾಘವ ಮಂದಿರ ಹತ್ರ ಸರ್ಕಲ್ ಇದೆ. ಆ ಸರ್ಕಲ್ ಹತ್ರ ಅದಕ್ಕೆ ಹೇಳೋದು, ಒಬ್ಬ ಛಾಯಾಗ್ರಾಹಕನಿಗೆ ನಾವು ದನಗಳು ಆ ಕಡೆ ಸೇರಿಸಿ ಫೋಟೋ ತೆಗೆದ್ರೂ ನಮ್ಮ ಪೇಪರ್ನೇ ಬರ್ತದೆ. ಅದನ್ನು ಆದರೂ ಒಂದು ವಿಶೇಷತೆ ಇರಬೇಕು ಫೋಟೋಲ್ಲಿ. ಅವ್ರು ನೋಡ್ರಿ, ದನಗಳು ಎಳ್ಕೊಂಬರೋದು, ಎತ್ತುಗಳು, ಓರಿಗಳು ಬಂಡಿನ ಎಳ್ಕೊಂಬರೋದು, ಜನ ಎಳ್ಕೊಂಬರ್ತಾಯಿದ್ರೆ ಇದು ಆಶ್ಚರ್ಯದಿಂದ ನೋಡ್ತಾ ಇದೆ. ಅಂದರೆ ಚಿತ್ರ ಮೂಡೋದಕ್ಕಿಂತ ಮೊದಲು ಛಾಯಾಗ್ರಾಹಕನ ಮನದಲ್ಲಿ ಮೂಡ್ಬೇಕು ಚಿತ್ರ, ಹಿಂಗಿದ್ರೆ ಹೆಂಗಿರ್ತದೆ ಅಂತ ಅದಕ್ಕೆ ನಿದರ್ಶನ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟರು. ಇದು ನೋಡ್ರಿ, ಇದು ಮೈಸೂರು ಜೂನಲ್ಲಿ ಇದು. ನಾವು ಕ್ಯಾಮ್ರಾ ನನ್ನ ಜೊತೆನೇ ಇರ್ತೈತೆ ಯಾವಾಗಲೂ, ಎಲ್ಲೇ ಇರಲಿ. ಅವಾಗ ಹೋದಾಗ ನಮ್ಮ ಕುಟುಂಬ ಸಮೇತ ನಾವು ಹೋದಾಗ ಅಲ್ಲಿ ಏನು ಕ್ಯಾಮ್ರಾ ಕಣ್ಣಿಗೆ, ನಮ್ಮ ಕಣ್ಣಿಗೆ ಏನು ಬೀಳ್ತತ್ತೋ ಅದಕ್ಕಿಂತ ಮುಂಚೆ ನೋಡ್ರಿ, ಇದು ಹಂಪಿ ಗೋಪುರದ ಮೇಲೆ ನಾವು ಎಲ್ಲಿ ಹೋಗಿದ್ರು ಅದು ಆ ಚಿತ್ರ ಕಾಣಕ್ಕೆ ತೆಗೆದು ಬಿಡ್ತೀವಿ. ಅದೇ ವಿಶೇಷತೆ ಆಗಿಬಿಡ್ತದೆ ಆ ಫೋಟೋಗಳು. ಹಾಗಾಗಿ ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ದು, ರವಿ ಕಾಣದನ್ನು ಕವಿ ಕಾಣ್ತಾನೆ, ಕವಿ ಕಾಣದನ್ನು ಕೂಡ ನಮ್ಮ ಛಾಯಾಗ್ರಾಹಕರ ಕಣ್ಣಿಗೆ ಬೀಳುತ್ತೆ ಅಂತ. ಇದು ನೋಡ್ರಿ, ಇದು ಎಂಥ ಅದ್ಭುತವಾದ ಚಿತ್ರ ಇದು ನೋಡ್ರಿ, ನೀವು ನಂಬಕ್ಕೆ ಸಾಧ್ಯಲಾರದಂಥ ವಿಷಯ ಇದು. ಗ್ರಾಮ ಪಂಚಾಯತಿ ಮೆಂಬರ್, ಒಬ್ಬ ಏನು ಈಗೆಲ್ಲ ಅವಾಗ ಗ್ರಾಮೀಣದಲ್ಲಿ ಇದ್ದಂಥ ತೋರಿಸ ನಡೆಯೋದು, ಅವ್ರು ಇವ್ರನ್ನ ಅಧ್ಯಕ್ಷರು ಮಾಡಿದರು. ಅವನಿಗೆ ಏನು ಗೊತ್ತಿಲ್ಲ, ಗ್ರಾಮ ಪಂಚಾಯತಿ ಅಂದರೆ ಏನೋ, ಅಧ್ಯಕ್ಷ ಅಂದರೆ ಏನು ಗೊತ್ತಿಲ್ಲ. ಅವನ ಅವಧಿ ಮುಗಿದಾದ್ಮೇಲೆ ಅವನು ಯಾರು ಕೂಲಿ ಕೆಲಸಕ್ಕೆ ಕರೆಯಂಗಿಲ್ಲ, ಅವನು ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ. ಅವನು ಲಾಸ್ಟಿಗೆ ಬಳ್ಳಾರಿಗೆ ಬಂದು ಕೊತ್ತಂಬರಿ ಚುಪ್ಪು ಮಾರ್ಕೊಂತ ಉಂಟು. ಬದುಕಿನ ವಿಪರ್ಯಾಸಗಳು ಇವೆಲ್ಲವೂ ನಮಗೇನಾಗ್ತೈತೆ ಅಂದರೆ, ಸಮಾಜನ ಕಣ್ಣಾರನೂ ಕಾಣ್ತೀವಿ, ಅದನ್ನ ತಿದ್ದಕ್ಕೂ ಹೋಗ್ತೀವಿ. ನನಗೆ ಅದೇ ನನ್ನ ಪುಣ್ಯ ಏನಂದರೆ,
ಅದು ನೋಡ್ತಾ ಇದ್ದೀನಿ ಕಷ್ಟನ. ಅದು ರಂಗಭೂಮಿಲಿದ್ದ ಹಿಂಗೆ ತಿಳುವಳಿಕೆ ಹೇಳ್ಬೋದು ನಾವು. ತಾವು ಛಾಯಾಗ್ರಾಹಕರಾಗಿ ಸೇವೆಯನ್ನು ಸಲ್ಲಿಸುವಾಗ ಕೂಡ ಅಲ್ಲಿರುವ ನಿಮ್ಮ ಸ್ನೇಹಿತರನ್ನೆಲ್ಲ ಕಲೆ ಹಾಕೊಂಡು ಬಯಲಾಟ ಕೂಡ ಮಾಡಿದ್ರಂತೆ. ಅಲ್ಲ, ನಮ್ಮ ಸ್ನೇಹಿತರು ಅಂತ ಅನ್ನೋದಕ್ಕೆ ನಾನೇನು ನಮ್ಮ ಪತ್ರಿಕಾ ಬಳಗದವರು ವಿಶೇಷವಾಗಿ ನಾವು ಯಾಕೆ ಬಯಲಾಟ ಬರೀ ಗ್ರಾಮೀಣ ಪ್ರದೇಶಕ್ಕೆ ಸೀಮಿತ ಅಲ್ಲ, ಅಕ್ಷರಸ್ಥರು ನಾವು ದಕ್ಷಿಣ ಭಾರತದಲ್ಲಿ ಯಕ್ಷಗಾನ ಅದೆಲ್ಲ ಹೆಂಗೆ ಬೆಳೀತಿದೆ ಅದನ್ನು ನಾವು ಬೆಳೆಸ್ಬೇಕಂತ ನಮ್ಮೆಲ್ಲ ಪ್ರಜ್ಞಾವಂತ ಪತ್ರಕರ್ತರು ಬಳ್ಳಾರಿಯಲ್ಲಿ ನಮ್ಮ ಈಗ ವರದಿಗಾರರಾಗಿರ್ತಕ್ಕಂಥ ಮಂಜುನಾಥ್ ಇರ್ಬೋದು, ವೀರಭದ್ರಗೌಡರು ಅಂತಿದ್ದಾರೆ, ಇನ್ನು ಎಲ್ಲ ಬಳಗ ಸೇರಿ ನಮಗೆ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇರ್ತಾರೆ. ಹಾರ್ಮೋನಿಯಂ ಮಾಸ್ಟರ್ ಇರಲಿ, ಇವರೆಲ್ಲ ಸಂಗೀತಗಾರರು, ಅವ್ರಿಗೆ ಹೇಳಿ ನಾವೇ ಒಂದು ವೀರಾಭಿಮಾನಿ ಅಂತ ಒಂದು ಬಯಲಾಟ ಆಡಿದ್ವಿ ಪತ್ರಕರ್ತರೆಲ್ಲ ಸೇರಿ. ಭಾಳ ಪ್ರಶಂಸೆ ಗಳಿಸ್ಕೊಂಡ್ರೆ ನಮ್ಮ ಪತ್ರಕರ್ತರು ಎಲ್ಲರೂ, ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಪಾತ್ರಗಳು. ಅದನ್ನು ಮತ್ತೆ ಹಂಪಿ ಯೂನಿವರ್ಸಿಟಿಯಲ್ಲಿ ಕರೆಸಿ ಆಡಿಸಿದ್ರು ನಮ್ಮನ್ನು. ಬೆಳಗಲ್ಲಿ ವೀರಣ್ಣವ್ರು ತಮ್ಮ ಯಾವುದೋ ಒಂದು ಉತ್ಸವದಲ್ಲಿ ಆಡಿಸಿದ್ರು. ಭಾಳ ಖುಷಿ ಆಯ್ತು. ನಾನು ಅರ್ಜುನ ಪಾತ್ರ ಮಾಡಿದ್ದೆ ಅದರಲ್ಲಿ. ಅದರದ್ದೊಂದು ಸಂಭಾಷಣೆ ಹೇಳ್ಬಹುದಾ? ಅಲ್ಲ, ಅದರದ್ದು ಅಂತಲ್ಲ, ಒಟ್ಟು ಬಯಲಾಟದ ಸಂಭಾಷಣೆ ಅಂದರೆ ಹೆಂಗಿರುತ್ತಂತ ಬೇಕಾದ್ರೆ ಹೇಳಬಲ್ಲೆ. ಇದರಲ್ಲಿ ಅರ್ಜುನ ಒಂದು ಸಣ್ಣ ಮಾತುಗಳಿವೆ. ಬಯಲಾಟ ಅಂದರೆ ನೋಡ್ರಿ, ಅನಕ್ಷರಸ್ಥಾದರೂ ಅವರು ಸಹಾಯ ಮಠ ನಮ್ಮ ಗ್ರಾಮೀಣ ಪ್ರದೇಶದಲ್ಲೇ ಬಯಲಾಟ ಆಡಿದವರು ಇವತ್ತಿಗೆ 70-80 ವರ್ಷ ಆಗಿರ್ತಾವೆ. ಅವ್ರ ತಕ್ಕ ಹೋಗ್ರಿ, ಒಂದು ಮಾತು ಹೇಳಪ್ಪ ನೀನಂತಂದ್ರೆ ಅವ್ರು ಭರ್ಜರಾಗಿ ಹೇಳ್ತಾರೆ ಮಾತು. ಎಷ್ಟು ನೆನ್ಪಿಟ್ಕೊಂಡಿರ್ತಾರೆ ಅಂತ ನಮಗೆ ಅನಿಸ್ತದೆ. ಹೌದು. ಅದಕ್ಕಾಗಿ ಈ ಅನಕ್ಷರಸ್ಥರು ಅಂತೂ ಅನ್ನಂಗೆ ಇಲ್ಲ ನಾವು. ನೀವು ನಂಬ್ತಿರಲಿಲ್ಲ, ಕೊರಲಗುಂದಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಈ ಯಾವುದೋ ಒಂದು ಚಿತ್ರ ತೆಗೆಯಕ್ಕೆ ಹೋದಾಗೆ ಒಬ್ಬ ಯಜಮಾನನ ಕೇಳಿದೆ, ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನಲ್ಲ ಪೇಪರ್ ಅಂತ. ಸಾರ್ ಆತ ಅನಕ್ಷರಸ್ಥ, ಪ್ರಿಂಟೆಡ್ ಏನನ್ನು ಕೊಟ್ಟರೆ ಓದ್ತಾನೆ ಅಂತಂದ್ರೆ ಹೆಂಗೆ ಓದೋಕ್ಕೆ ಸಾಧ್ಯ ಆಯ್ತು ಅಂತ ನಾನು ಅಂದೆ. ಆತ ಏನಿಲ್ಲ, ಬಯಲಾಟನ ಕಲ್ತಿರ್ತಾನಲ್ಲ ಮೊದಲು, ಬಳಿರೆ ಎಲೆ ಸಾರಥಿ ಇಂಥವೆಲ್ಲ ಓದಿರ್ತಾರೆ. ಬೇರೆಯವರು ಅಕ್ಷರಸ್ಥರು ಕೂಡ ಹೇಳ್ಸ್ಕೊಂಡು ಈಗ ಆ ಪೇಪರ್ ಪ್ರಿಂಟೆಡ್ ತಗೊಂಡು ಓದುವಾಗ ಬಳಿರೆ ಅಂತಂದ ಬಾ ಇರುತ್ತಲ್ಲ, ಇದು ಬಳ್ಳಾರಿ, ಆತಗೆ ಏನು ಬೇಕು ಆ ರೀತಿಯಾಗಿರ್ತಕ್ಕಂಥ ಅದರಲ್ಲಿ ಅಕ್ಷರಗಳನ್ನ ಜೋಡಿಸ್ಕೊಂಡು ಓದೋದು ಕಲ್ತ. ಅಂದರೆ ಈ ರಂಗಭೂಮಿ ಆಗಿರಲಿ, ಯಾವುದೇ ರಂಗಭೂಮಿಗೆ ಸಂಬಂಧಪಟ್ಟ ಯಾವುದೇ ಕ್ಷೇತ್ರ ಆಗಲಿ, ಒಬ್ಬ ಮನುಷ್ಯನ ವಿದ್ಯಾವಂತನಾಗಿಯೂ ಮಾಡ್ಬೋದು, ಅವನ ಪದವಿ ಗಳಿಸೋ ಕಡೆ ಇರ್ಬೋದು, ಸಮಾಜದಲ್ಲಿ ಹೆಂಗೆ ಬದುಕಬೇಕಂತ ಕಲಿಸ್ತದೆ ರಂಗಭೂಮಿ. ಹಾಗಾಗಿ ಸಂಭಾಷಣೆ ಒಂದೊಂದು ಎಷ್ಟು ಕ್ಲಿಷ್ಟಕರವಾಗಿರ್ತವೆ ಅಂದರೆ, ಅದರಲ್ಲೂ ಬಯಲಾಟದ ನಾಟಕಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಸುದೀರ್ಘವಾಗಿ ಸುತ್ತ ಜನ ಸೇರಿರ್ತಾರೆ. ನಾವು ಅವ್ರ ಜೊತೆ ಮಾತಾಡ್ತಾ ಅವ್ರಿಗೆ ಹತ್ತಿರವಾಗ್ತಾ ಹೋಗ್ತಾ ನಾವು ನಮ್ಮ ಪಾತ್ರವನ್ನು ನಿಭಾಯಿಸ್ಬೇಕಾಗುತ್ತೆ. ಇದು ನೋಡ್ರಿ, ಸಂಭಾಷಣೆ ನೋಡ್ರಿ ಎಷ್ಟು. ನಾನು ಯಾವ ಚಿಕ್ಕವನಿದ್ದಾಗ ನಮ್ಮ ಮನೆಗೆ ಈ ನಮ್ಮ ತಂದೆಯವರು ಹೋಗ್ತಾ ಇದ್ರು, ಅವಾಗ ನಾನು ಆ ಮಾತನ್ನು ಕಲಿಬೇಕು ಅಂತ ಅನಿಸುತ್ತೆ. ಎಷ್ಟು ಇರ್ತದೆ. ಬಿಂಕದಿಂದಿರುವ ಮಂಕುಮತಿಗಳೆಂಬ ರಿಪು ಶಂಕಲವನ್ನು ಶಂಕಿಸಿದ ಮುಂಕೊಂಡು ಭೊಂಕಿನ ಅಂಕಿತ ಮೀರುವ ಶರಾಂಕುಲವನ್ನು ಸುರಿಸಿ ತೆಂಕಣಕ್ಕೆ ಅಧಿಕಾರಿಯಾದ ಕಾಲ ಕಿಂಕರರ ಪಂಕಜಕ್ಕೆ ಸ್ವಾಧೀನಪಡಿಸುವರಣ ಭಯಂಕರನಾದ ವಿಕ್ರಮಾಂಕಿತನಿಗೆ ಎಂಥ ಮಾತನ್ನು ಹೇಳಿದೆಯೋ ದ್ರೋಣ. ಇದು ಒಂದು ಶಬ್ದ ಬಿಟ್ಬಿಟ್ರೆ ಅದು ಅದರ ಅರ್ಥನೇ ಮುಗಿದೋಗ್ಬಿಡ್ತೈತೆ. ನಾನು ಎಷ್ಟೋ ಸಲ ನಾನು ಫೋಟೋಗ್ರಫಿ ಆಗಿರಲಿ, ಕೆಲವೊಂದು ನಮ್ಮ ವಿಜಯನಗರ ಯೂನಿವರ್ಸಿಟಿ ಆಗಿರಲಿ, ಹಂಪಿ ಯೂನಿವರ್ಸಿಟಿ ಡಿಗ್ರಿ ಕಾಲೇಜುಗಳು ಕರೆಸ್ತಾರೆ. ಅವ್ರು ಕರೆಸಿದಾಗ ನಾನು ಇದ್ರ ಜೊತೆಗೆ ಅವ್ರಿಗೆ ಹೇಳ್ತೀನಿ, ವಿದ್ಯಾರ್ಥಿಗಳಿಗೆ ರಂಗಭೂಮಿ ಕಡೆ ಬರ್ರಿ. ನೀವು ಅಟ್ಲೀಸ್ಟ್ ಇವಾಗ ನೋಡ್ರಿ, ಅದು ರಕ್ತರಾತ್ರಿ ನಾಟಕ ಅನ್ನೋದು ಯಾವುದೋ ಒಂದು ಯೂನಿವರ್ಸಿಟಿ ಒಂದು ಪಠ್ಯ ಪುಸ್ತಕ ಆಗಿದೆ. ಅದು ಆ ಅಕ್ಷರಗಳನ್ನ ನಾವು ಓದ್ರಿ, ನೀವು ಕಲ್ತಿರ್ತಕ್ಕಂಥ ನಿಮಗೆ ಜೀವನೋಪಾಯಕ್ಕೆ ಆಗ್ಬೋದು. ಅದು ನೀವೊಂದು ಕೆಲಸ ತಗೋಬೋದು, ಏನಾದ್ರು ಮಾಡೋದು, ಇದು ಜೀವನಕ್ಕೆ ಆಗ್ತಿದ್ದು. ಎಂತಹ ಚಿಂದಂತ ಮಾತು ಹೇಳಿದ್ರಿ. ಜೀವನೋಪಾಯಕ್ಕೆ ಒಂದು ವೃತ್ತಿ ಆದರೆ ಜೀವನಕ್ಕೆ ರಂಗಭೂಮಿ. ನಾನು ಅದರಿಂದ ಭಾಳ ನಾನು ಇಷ್ಟೊಂದು ಹಿಂಗೆ ಮಾತಾಡೋದು ಇಷ್ಟೆಲ್ಲ ಭಾಳ ಇದಾಗೋದು ಅಸಾಧ್ಯದ ಮಾತುಗಳು ಇವೆಲ್ಲ. ನಾವು ಇಲ್ಲೆಲ್ಲ ಬರೋದು, ಎಲ್ಲಿ ಅಂದ್ಯಾಳು, ಇಷ್ಟು ಇವಾಗ ಗ್ರಾಮ. ಆಮೇಲೆ ಈ ರಂಗಭೂಮಿ, ನಮ್ಮ ಈ ಛಾಯಾಗ್ರಹಣ, ಇವೆರಡೂ ನನಗೆ ಭಾಳ ಪೂರಕ. ಅದು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಾಣಕ್ಕಾಯ್ತು. ಇವೆಲ್ಲದರ ಜೊತೆಲಿ ತಾವು ಕನ್ನಡ ಸಾಹಿತ್ಯ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ, ಹಾಗೆ ರಾಜ್ಯ ಘಟಕದಲ್ಲಿ ತಾವು ಸಹ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಇದರಡಿಯಲ್ಲಿ ಎಷ್ಟು ಕೆಲಸಗಳನ್ನ ಮಾಡಿದ್ರಿ ಅಂತ ಹೇಳಿದ್ರೆ, ಗ್ರಾಮೀಣ ಮಟ್ಟದಲ್ಲಿ ಕುಗ್ರಾಮಗಳಿಗೆ ಹೋಗಿ ಅಲ್ಲಿನ ಸಣ್ಣ ಸಣ್ಣ ಗ್ರಾಮೀಣದ ಪ್ರತಿಭೆಗಳನ್ನ ಹೊರತೆಗೆದ್ರಿ, ವೇದಿಕೆಯನ್ನ ಕಲ್ಪಿಸ್ಕೊಟ್ರಿ, ಅವಕಾಶಗಳನ್ನ ಕೊಟ್ರಿ, ಅವರನ್ನ ಗುರುತಿಸಿ ರಂಗದ ಮೇಲೆ ತಂದ್ರಿ. ಹೇಳಿ, ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಇಲ್ಲ ಮೇಡಮ್, ಇದು ನಮ್ಮ ಈ ರಂಗಭೂಮಿನೇ ನನಗೆ ಇದೆಲ್ಲ ಕೊಟ್ಟಿದ್ದು. ಛಾಯಾಗ್ರಹ ವೃತ್ತಿನೇ ನನಗೆ ಅದು. ಇವಾಗ ಛಾಯಾಗ್ರಹಣಕ್ಕೂ ಏನು ಬೇರೆ ಯಾರೋ ತೆಗಿತು, ಏನು ಮಾಡ್ತಾ ಇದೆಯಪ್ಪ ಸರ್ ಹಿಂಗೆ ಇದೆ, ಇದ್ಯಾಕೆ ಮಾಡಬಾರ್ದು. ಅವಾಗ ನಮ್ಮನ್ನು ಅವಾಗ ನಿಷ್ಠೆ ರುದ್ರಪ್ಪನವರು ಇದ್ದರು ಅಧ್ಯಕ್ಷರು. ಅವರು ಇಲ್ಲ, ನೀನು ಗ್ರಾಮೀಣಕ್ಕೆ
ಗ್ರಾಮೀಣದ ಅಧ್ಯಕ್ಷ ಅಂತ ಅವಾಗ ಮಾಡಿದ್ರು. ಗ್ರಾಮೀಣ ಅಂತ ಇದ್ದಿಲ್ಲ ಅವಾಗ, ಅವರೇ ಮಾಡಿದ್ದು ಇದನ್ನು. ಗ್ರಾಮೀಣ ಘಟಕ ನನ್ನ ಅಧ್ಯಕ್ಷನಾನು ಮಾಡಿದರು. ನನ್ನ ಉದ್ದೇಶ ಏನಾಗಿತ್ತಂದರೆ, ನಂದು ಒಂದು ಸ್ವಾರ್ಥ ಇತ್ತು ಅದ್ರಾಗ. ಗ್ರಾಮೀಣ ಘಟಕದ ಅಧ್ಯಕ್ಷನಾದರೆ ಅವಾಗೆಲ್ಲ ಹೋಗಿ ನಗರ ಪ್ರದೇಶದಲ್ಲೇ ಸ್ಕೂಲು, ಕಾಲೇಜು, ಗುಡಿ ಗುಂಡಾರದಲ್ಲಿ ಸಾಹಿತ್ಯ ಪರಿಷತ್ತಿನ ದತ್ತಿ ಕಾರ್ಯಕ್ರಮಗಳು ಮುಗಿಸಿಬಿಡ್ತಾ ಇದ್ರು. ನಾನೇನು ಮಾಡಿದೆ, ಇಲ್ಲ ಸರ್ ನನಗೆ ಎಷ್ಟು ಬರ್ತೋ ಅಷ್ಟು ಕೊಡ್ರಿ ದತ್ತಿ, ನಾನು ಹೋಗ್ತೀನಿ, ನನಗೊಂದು 8-9 ಅವ್ರು ಇಷ್ಟು ಕಾರ್ಯಕ್ರಮ ನೀನು ಮಾಡ್ಕಪ್ಪ. ಅವಾಗ ಆ ದತ್ತಿ ದಾನಿಗಳು ಅಂತ ಇರ್ತಾರೆ, ಅದರಲ್ಲಿ ಬಂದಿರತಕ್ಕಂಥ ಬಡ್ಡಿನ ಇವ್ರು ಕೊಡ್ತಾರೆ. ಅದು 800 ರೂಪಾಯಿ 900 ರೂಪಾಯಿ ಬರ್ತಿತ್ತು. ನಾವು ಅದು ನನಗೆ ದೊಡ್ಡದಾಗ್ತಿದ್ದಿಲ್ಲ. ನಾನು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಕನ್ನಡ ಉಪನ್ಯಾಸ ಕಾರ್ಯಕ್ರಮ ಮಾಡೋದು. ಒಂದು ಮಠ ಮಾನ್ಯಗಳು ಇರ್ತವೆ ಗ್ರಾಮೀಣದಲ್ಲಿ, ಸ್ಕೂಲ್ಗಳು ಇರ್ತವೆ. ಅಲ್ಲಿ ಹೋಗಿ ಇವ್ರ ಅಲ್ಲಿ ಇನ್ನೂ ಒಂದು ವಿಶೇಷ ಏನಂದರೆ, ಆ ಗ್ರಾಮೀಣದಲ್ಲಿ ವಿಶೇಷವಾದ ಪ್ರತಿಭೆಗಳು ಇರ್ತಾರೆ. ಬಯಲಾಟದ ಕಲಾವಿದರಲ್ಲಿ, ನಾಟಕದ ಕಲೆ, ಅವ್ರಿಗೆ ವಯಸ್ಸಾಗಿರ್ತದೆ. ಇವರು ಕನ್ನಡ ಸಂಸ್ಕೃತಿ ಇಲಾಖೆ ಅಕಾಡೆಮಿನ ಇದನ್ನು ತಲುಪಕ್ಕೆ ಆಗಲ್ಲ, ಅವ್ರಿಗೆ ಆಗಿರೋದು ಇಲ್ಲ. ಹಂಗಾಗಿ ನಾನು ಅಂತಹ ಕಲಾವಿದರನ್ನು ಹುಡುಕಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಸನ್ಮಾನ ಅಂತಂದಾಗ ಬೆಳಿಗ್ಗೆ ಕಾರ್ಯಕ್ರಮ ಮಾಡಿದಾಗ ನಮ್ಮ ಎಲ್ಲ ಪತ್ರಿಕಾ ಮಿತ್ರರ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ಆಗಿತ್ತಂತ ಇವರು ಅದನ್ನು ಪ್ರಕಟಿಸಿದಾಗ ಅದನ್ನು ಅವ್ರು ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ಹಂಗಾಗಿ ಅದು ಗ್ರಾಮೀಣ ಪ್ರದೇಶದಲ್ಲಿ ಈಗ ರಾಜ್ಯ ಮಟ್ಟದಲ್ಲೆಲ್ಲ ಜಿಲ್ಲಾ ಮಟ್ಟದಲ್ಲಿ ಸಹಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಅದು ಇವನು ಕಾರ್ಯಕ್ರಮಗಳು ಹೋಗ್ತಾ ಇದ್ವಿ. ಮೊನ್ನೆ ಸಂಡೂರು ಹೋಗಿದ್ವಿ. ಅವ್ರಿಗೆಲ್ಲ ಈ ರೀತಿ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಭಾಳ ಅದರಲ್ಲಿ ಸುತ್ತ ಸಾಹಿತ್ಯ ಪರಿಷತ್ತು ಒಳಗೆ ಹೋದ್ಮೇಲೆ ಅವ್ರು ನೋಡ್ರಿ ಅಲ್ಲೆಲ್ಲ ಹಿರಿಯರು ಇರ್ತಾರೆ, ಸಾಹಿತಿಗಳು ಇರ್ತಾರೆ. ನಾವು ಇವು ರಾಜ್ಯ ಮಟ್ಟದಿಂದ ಕಾರ್ಯಕ್ರಮಗಳು ನಡೆಸಿದಾಗ, ಜಿಲ್ಲಾ ಸಭೆಗಳು ನಡೆಸಿದಾಗ, ಈಗ ನೋಡ್ರಿ ಬಳ್ಳಾರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮೊನ್ನೆ ಮುಗಿದ ಮೇಲೆ ಬಳ್ಳಾರಿಗೆ ಕೊಟ್ಟಿದ್ದಾರೆ. ಈಗ ಭಾಳ ಸಂತೋಷ. ಈಗೆಲ್ಲ ಬಳ್ಳಾರಿಯಲ್ಲಿ ಸಡಗರ ಮನೆ ಮಾಡ್ತಾ ಇದೆ. ಖುಷಿ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಇವೆಲ್ಲದರ ಜೊತೆಯಲ್ಲಿ ನಿಮ್ಮ ಕುಟುಂಬದವರು ನಿಮ್ಮ ಜೊತೆಯಲ್ಲಿ ಸದಾ ನಿಲ್ತಿರ್ತಾರೆ. ನಿಮ್ಮ ಕುಟುಂಬದವರ ಮೊದಲನೇ ನಿಮ್ಮ ಕುಟುಂಬದ ಅಭ್ಯರ್ಥಿ ಅಂತ ಹೇಳಿದ್ರೆ ನಿಮ್ಮ ಜೊತೆಗಾರ ಅಥವಾ ಸಂಗಾತಿ, ಸ್ನೇಹಿತ ಏನೆಲ್ಲ ನಾನು ಹೇಳ್ಬೋದು, ಅದು ನಿಮ್ಮ ಕ್ಯಾಮ್ರಾ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಶ್ರೀಮತಿಯವರ ಸಹಕಾರ ಅಷ್ಟೇ ನನ್ನ ಬದುಕಿಗೆ ಪೂರಕವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ರಿ. ಹೇಳಿ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಸತ್ಯ ಮಾತು. ಯಾಕಂದರೆ 2 ವೃತ್ತಿಗಳು ಅಂತೇವೆ ನನಗೂ. ಒಂದು ಛಾಯಾಗ್ರಹಣ, ನನಗೆ ಯಾವಾಗ ಕ್ಯಾಮ್ರಾ ತಗೊಂಡು ಹೊರಗೆ ಹೋಗ್ತೀವಿ ಗೊತ್ತಿಲ್ಲ, ಯಾವಾಗ ಮನೆಗೆ ಬರ್ತೀವಿ ಗೊತ್ತಿಲ್ಲ. ರಂಗಭೂಮಿನೇ ಅಷ್ಟೇ. ಹಂಗಾಗಿ ಅದು ನಾನು ಯಾವಾಗೇ ಹೋಗಲಿ ಇಂಥ ನಾಟಕ ಇದೆ, ಇಲ್ಲಿ ಓದ್ತಾ ಇದ್ದೀನಿ ಅಂತ ಅಂದಾಗ ಅವ್ರಿಗೆ ಪಾಪ ಪ್ರೋತ್ಸಾಹ ಕೊಡ್ತಾಯಿದ್ರು. ನಾವು ಆಮೇಲೆ ಇಂಥ ನಾಟಕಗಳು ಮಾಡಬೇಕು, ಇದು ಲೇಟ್ ಆಗ್ತದೆ, ನಿಮ್ಮ ಸಹಕಾರ ಇರ್ಬೇಕಂತಂದ್ರೆ ಇಬ್ಬರೇ ಹೆಣ್ಮಕ್ಳು ನನಗೆ. ಒಬ್ಬಳು ಭಾರತಿ, ಒಬ್ಬಳು ಸಾಯಿ ಶ್ರುತಿ ಅಂತ. ಒಬ್ಬಳಿಗೆ ಮೊನ್ನೆ ಇತ್ತೀಚೆಗೆ ಮದುವೆ ಮಾಡಿಕೊಟ್ವಿ, ಕಲ್ಯಾಣ ದುರ್ಗ ಅಂತೇಳಿ. ಇನ್ನೊಬ್ಬ ಆಯಮ್ಮ ಸ್ವಲ್ಪ ನಂದು ನಮ್ಮ ಇದಕ್ಕೆ ಸಂಗೀತ M.Com ಮಾಡಿದ್ರು ಸುತ್ತ ಸಂಗೀತದಲ್ಲಿ ವಿದ್ವತ್ ಮಾಡಿದ್ಲು. ನಮ್ಮ ನಾಗಭೂಷಣ ಬಾಪುರ್ ಅಂತ ಅವ್ರ ಹತ್ರ, ದೊಡ್ಡಬಸವಗಾವೆ ಅಂತಿದ್ದಾರೆ, ಅವ್ರ ಹತ್ರ ಎಲ್ಲ ಕಲಿತು ಆಯಮ್ಮ ಈಗ ಸಂಗೀತದಲ್ಲಿ ಉತ್ಸವಗಳಲ್ಲಿ ಆಯಮ್ಮ ಕಾರ್ಯಕ್ರಮ ಕೊಡ್ತಾಳೆ. ಅಂದರೆ ಗೊತ್ತಾಯಿತು, ಮನೆಗಳವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ತು ನಮ್ಮ ಟೈಮು, ನಾವು ಅವ್ರಿಗೆ ಸ್ಪಂದಿಸಬೇಕು, ಅವ್ರನ್ನ ನಾವು ಪ್ರಶ್ನೆ ಮಾಡಬಾರ್ದು ಅಂತ. ಆ ರೀತಿ ಸಹಕಾರ ಮಾಡಿದ್ರು. ನಮ್ಮ ಮನೆಯಲ್ಲಿ ಎಲ್ಲರೂ ಸಹಕಾರ ಮಾಡಿದರು. ನಿಮ್ಮ ಈ ಅಭೂತಪೂರ್ವ ಸೇವೆಯನ್ನು ಗುರುತಿಸಿ ಶರಣ ಸಿರಿ, ಅಭಿನಯ ಸಿರಿ, ಇನ್ನೂ ಅನೇಕ ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬಂದಿದೆ. ಆ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದ ಕ್ಷಣಗಳನ್ನು ಮೆಲುಕು ಹಾಕೋದಾದರೆ ಏನು ಹೇಳ್ತೀರಿ? ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಎಲ್ಲರೂ ಗುರುತಿಸಿದರು. ನಮ್ಮ ಬಳ್ಳಾರಿಯ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಆಮೇಲೆ ರಂಗಭೂಮಿ ಕ್ಷೇತ್ರ, ಆಮೇಲೆ ಈ ಬೆಂಗಳೂರು ರಂಗ ಸಂಗೀತ ಪರಿಷತ್ ಅಂತಿದೆ, ಅವರು ನಮ್ಮನ್ನು ಮೈಸೂರಿಗೆ ಕರೆಸಿ ಅಲ್ಲಿ ಬೆಳಗಲ್ ಈರಣ್ಣವರು ಸಮ್ಮೇಳನದ ಅಧ್ಯಕ್ಷರಾದರು. 6ನೇ ಸಮ್ಮೇಳನ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಹಿರಿಯರು. ಆಮೇಲೆ ನಾವು ಈ ಪೌರಾಣಿಕ ನಾಟಕದ ವಿಶೇಷ ಏನಂದರೆ ಮಠಮಾನ್ಯಗಳು ವಿಶೇಷವಾಗಿ ಆಡಿಸ್ತಾರೆ ನಾಟಕಗಳು. ಅವಾಗ ಅಲ್ಲ ಶರಣರು ನಮಗೆ ಆ ಥರ ಭಾಳ ಪಾತ್ರ ಮಾಡಿದ ನೋಡ್ರಿ. ಇದು ಹುಬ್ಬಳ್ಳಿಯಲ್ಲಿ ಎಲ್ಲ ಧರ್ಮದವರು ಸೇರಿ ಮಾಡ್ತಾರೆ. ನಮಗೂ ಕರೆಸಿದರು. ಆಮೇಲೆ ಇತ್ತೀಚೆಗೆ ಗುಲ್ಬರ್ಗದಲ್ಲಿ ರಂಗ ಸಂಗಮ ಅಂತ ಒಂದು ಸಂಸ್ಥೆ ಇದೆ, ಜಂಗಮ ಶೆಟ್ಟಿ ಮೇಡಮ್ ಅವ್ರದ್ದು. ಅವರು ಆಯ್ಕೆ ಸಮಿತಿ, ಅವರು ಯಾರಿಗೆ ಅಕಾಡೆಮಿ ಪ್ರಶಸ್ತಿಗಳು ಬಂದಿಲ್ಲ, ಯಾರಿಗೂ ರಾಜ್ಯ ಪ್ರಶಸ್ತಿ ಅಂಥ ಕಲಾವಿದರನ್ನು ಗುರುತಿಸಿ ಕೊಡ್ತಾರೆ ಪ್ರತಿ ವರ್ಷ. ಅದು ನನಗೆ ಭಾಳ ಸಂತೋಷ ಆಯಿತು. ನನಗೆ ಅವರು ಕರೆಸಿ 24ಗೆ ಡಿಸೆಂಬರ್ನಲ್ಲಿ ಇದರಲ್ಲಿ ಕರೆಸಿದ್ದಾರೆ ನಮಗೆ. ಭಾಳ ಅದೊಂದು ಖುಷಿ ಆಯಿತು. ಈ ಮುಂದುವರೆದು ಎಲ್ಲರೂ ಗುರುತಿಸ್ತಾರೆ. ಈ ಸನ್ಮಾನಗಳು ನಮಗೆ ತಗೊಂಡೇನು ಮನೆಗೆ ಕೊಡೋದಲ್ಲ, ಸನ್ಮಾನಗಳು ಜವಾಬ್ದಾರಿನ ಹೆಚ್ಚಿಸ್ತವೆ. ಅದೇ ಗುಲ್ಬರ್ಗಕ್ಕೆ ನಮ್ಮ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಸರೇ ಬಂದಿದ್ದರು. ಅವ್ರು ನೋಡ್ರಿ ಮನುಷ್ಯರಿಗೆ ಎಷ್ಟು ನೆನಪು ಇರ್ತದೆ ಅಂದರೆ, ಆ ಸನ್ಮಾನ ಮಾಡಿದ ಮೇಲೆ ಅವರೊಂದು ಮಾತು ಹೇಳಿದರು. ನಾನು ನಮಸ್ಕಾರ ಸರ್ ನಮ್ಮ ಮಾತಾಡ್ತೀವಿ ಅಷ್ಟೇ, ಮತ್ತು ಅವ್ರು ಹಿರಿಯರು ಅಂತ.
ಪುರುಷೋತ್ತಮರನ್ನ ಇವಾಗಲ್ಲ ನಾನು ಎಂ ಪಿ ಪಕ್ರ ಸಾಹೇಬರು ಹಂಪಿ ಉತ್ಸವದಲ್ಲಿ ಇವ್ರ ನಾಟಕಗಳು ನೋಡಿವಿ ಅಂತ ಹೇಳಿದ್ರು. ಅಂದರೆ ಅದಕ್ಕಿಂತ ಖುಷಿ ಏನು ಮಾಡಿ ಅಂಥ ಸನ್ಮಾನ ಮಾಡಿ ಅಂಥ ಹಿರಿಯರು ನಮ್ಮ ಬಗ್ಗೆ. ಅಂದರೆ ನಾವು ಒಬ್ಬ ಕಲಾವಿದ ಮಾತ್ರ ಮನುಷ್ಯರ ಮನಸ್ಸಲ್ಲಿ ಉಳಿಯೋಕೆ ಅಚ್ಚಳಿದೆ ಉಳಿಬೇಕಾದ್ರೆ ಅವನು ಕಲಾವಿದ ಮಾತ್ರ. ಬೇರೆಯವ್ರನ್ನ ಆ ಟೈಮ್ ಮುಗಿದ ಮೇಲೆ ಮರ್ತಿರ್ಬೇಕು. ಕಲಾವಿದನ ಮರೆಯೋಕ್ಕೆ ಸಾಧ್ಯವಿಲ್ಲ. ಕಲಾವಿದ ಹೆಂಗಿರ್ಬೇಕಂದ್ರೆ ಈ ಚಲಾವಣೆಯಲ್ಲಿ ಇರ್ತಕ್ಕಂಥ ದುಡ್ಡು ಇದ್ದಂಗೆ ಇರಬೇಕು. ಮೂಲೆ ಗುಂಪು ಆಗಬಾರ್ದು. ಅವನು ಏನೋ ಒಂದು ಸಕ್ರಿಯವಾಗಿ ಇರಬೇಕು, ಏನೋ ಒಂದು ಮಾಡ್ತಾ ಇರಬೇಕು. ನಿನಗೇನು ರಂಗಭೂಮಿಗೆ ಒಂದೇ ಸೇವೆ ಇಲ್ಲ, ಒಂದು 100 ಸೇವೆಗಳಿದೆ. ಮೇಕಪ್ ಇದೆ, ಡ್ರೆಸ್ ಹಾಕೋದಿರ್ಬೋದು, ನೀವು ಬೇರೆ ಬೇರೆ ನೀವು ಸಂಗೀತ ಇರ್ಬೋದು, ನಟನೆ ಇರ್ಬೋದು. ಅದಕ್ಕೆ ರಂಗಭೂಮಿಗೆ ಪರಿಕರಗಳು ಒದಗಿಸ್ಕಂತ ರಂಗಭೂಮಿ ಅಂದರೆ ಎಲ್ಲವೂ ಇದೆ. ಅದೇ ಅದಕ್ಕಾಗಿ ರಂಗಭೂಮಿಗೆ ಆದ ಮನುಷ್ಯ ಪರಿಪೂರ್ಣನ ಆಗಬೇಕು. ನಾನು ಹೇಳ್ತೀನಿ, ಪರಿಪೂರ್ಣ ಆಗ್ತಾನೆ. ಪ್ರಸ್ತುತ ಯಾವ ನಾಟಕ ತಗೊಂಡಿದ್ದೀರಿ? ಯಾವ ಪ್ರಯೋಗ ನಡೀತಾ ಇದೆ? ಅದಕ್ಕೆ ರಕ್ತರಾತ್ರಿ ಆದಮೇಲೆ ಮೊಯ್ನ ಬಸ್ಮರೆ ಹಂಗೆ ಮಾಡಿದ್ವು. ನಮ್ಮ ದನಕಾಯರ ದೊಡ್ಡ ಇದೆಲ್ಲ ನಮ್ಮ ಟೀಮಲ್ಲಿತ್ತು. ಬೇರೆ ಬೇರೆ ನಾಟಕ, ಸಾಮಾಜಿಕ ನಾಟಕಗಳೆಲ್ಲ ಮಾಡಿದ್ವಿ. ಈಗ ಸಾಮಾಜಿಕ ನಾಟಕಗಳು ಪೌರಾಣಿಕ ನಶಿಸಿ ಹೋಗ್ತದೆ ನಾಟಕಗಳು. ಅದನ್ನು ಉಳಿಸ್ಬೇಕು, ಅದನ್ನು ಯುವಕರಲ್ಲೇ ತುಂಬಬೇಕು ಎಂಬ ಉದ್ದೇಶದಿಂದ ಪೌರಾಣಿಕನ ಬಿಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಪ್ರಚಂಡ ರಾವಣ ಮಾಡಬೇಕಂತ ಆಸೆ ಇದೆ. ಅದೊಂದು ರಾವಣನ ಪಾತ್ರ. ಆಮೇಲೆ ನಮ್ಮ ಕೊಗಳಿ ಪಂಪಣ್ಣ ಅಣ್ಣವ್ರು ಅಂತಿದ್ರು, ಅವರು ಅಂಗುಲಿ ಮಾಲ ಅಂತ ಅವ್ರ ಆಸೆ ಇತ್ತು. ಅವೊಂದೆರಡು ಪೂರ್ಣ ಮಾಡಬೇಕಂತ ಹೊಂಟಿದ್ವಿ. ರಕ್ತರಾತ್ರಿಯಲ್ಲಿ ಶಕುನಿಯ ಮತ್ತೊಂದು ಸಂಭಾಷಣೆ ಇದೆ. ನಾನು ಕಾರ್ಯಕ್ರಮದ ಪ್ರಾರಂಭದಿಂದನೂ ನಿಮ್ಮ ಒಂದು ವಿಡಿಯೋಗಳನ್ನೆಲ್ಲ ನೋಡ್ಕೊಳ್ತಾ ಬಂದಿದ್ದವಳು. ಆ ಸಂಭಾಷಣೆ ಎಲ್ಲರ ಮನಸ್ಸಿನಲ್ಲೂ ತುಂಬ ಉಳಿಯುತ್ತೆ. ಅದರ ಸಂಭಾಷಣೆಯನ್ನು ಹೇಳಬಹುದಾ? ಹಾಂ ಸರ್, ಭಾಳ ಈಗಿನ ಸಮಾಜಕ್ಕೆ ಅನುಗುಣವಾಗಿ ಆವಾಗಲೇ ಬರೆದಿಟ್ಟಾರೆ ನೋಡ್ರಿ. ಪ್ರಥಮ ಮಾತು ಜಾತಿ ಜಳ ಹೊಡೆದು ಕಮರುವು ಕೋಮಲ ಸರಳ ಸೋಸು ಅಂತ ಹೆಂಗೆ ಆಗ್ತದೋ, ಇದು ದುರ್ಯೋಧನ ಇವನಿಗೆ ಕರ್ಣಗೆ ಪಟ್ಟ ಕಟ್ಟು ಅಂತ ಹೇಳ್ತಾನೆ. ದುರ್ಯೋಧನಿಗೆ ಭಾನುಮತಿ ಅವ್ರ ಸಂಭಾಷಣೆಯಲ್ಲಿ ಹೋದ್ಮೇಲೆ ಅವನಿಗೆ ಮಲಮಲಸು ನೀನು ಹೆಂಡತಿಗೆ ಇವನಿಗೆ ಕಟ್ಟು ಅಂತ ಹೇಳಿ ಕಳಿಸಿದ್ಮೇಲೆ ದುರ್ಯೋಧನಿಗೆ ಅರ್ಥ ಆದಲ್ಲಿ ಇವನು ಕಪಟತನನ್ನು. ಆವಾಗ ಇವನು ಮತ್ತೆ ಹೇಳ್ತಾನೆ ಅವ್ರನ್ನ ಕಳಿಸ್ಬಿಟ್ಟು, ಹೋಗು ಹೋಗು ಮಹಾಮೂರ್ಖನೇ ಹೋಗು, ನಾನು ಹೊತ್ತಿಸಿದ ಕುರುಕ್ಷೇತ್ರ ರಣಕುಂಡದಲ್ಲಿ ಕಡೆಯ ಬಲಿಯಾಗಲೆಂದುಳಿದ ಕಡೆಯ ನರಗುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಆ ನೆಲ ಮತ್ತು ವೈಸಂಪಾಯನ ಸರಸೆಯ ಜಲ. ಹೆಲಹೆಲವೋ ನನ್ನ ಕೈತದ ಕುಲವೇ, ಎಂದು ನಾನು ನಿನ್ನಪ್ಪನ ಮನೆಯಲ್ಲಿ ಕಾಲಿಟ್ಟೆ, ಅಂದೇ ಮಾರಿ ಒಕ್ಕ ಮನೆಯಾಯಿತು. ಮಸಣವಾಗಿರುವ ನನ್ನೆದೆಯಲ್ಲಿ ಮೋಹ ಮಮತೆಗಳನ್ನೆಲ್ಲ ಭಸ್ಮ ಮಾಡಿದೆನಿಲ್ಲಿ, ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸಿದೆನಲ್ಲಿ ಕುರುಕ್ಷೇತ್ರದಲ್ಲಿ. ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪಗಳ ಭಾರ ಹೊತ್ತು ಹಿಗ್ಗದಲೇ ಕುಗ್ಗದಲೇ ನುಗ್ಗಿ ನಡೆದೇ ನನ್ನದೇ ಆದ ಮಾರ್ಗದಲ್ಲಿ. ಭೇದ ನೀತಿಗೆ ಪಟ್ಟಗಟ್ಟಿ ಕೊಲೆ ಸುಲಿಗೆ ಸ್ತ್ರೀ ಅಪರಾಧಿಗಳ ಬೀಜವ ಬಿತ್ತಿ ಭಾರತದ ಸಂಪದವ ಸುಲಿದಿಟ್ಟೆ. ಅಂತ ಕಲಾಗ್ನೊಳೆ ಬೆಂದಿರುವ ಈ ಭರತ ಭೂಮಿಯನ್ನು ಸುಡುಗಾಡೆನಿಸುವಂತೆ ಮಾಡಿ ಹೊರವಂಟೆ ಪರಲೋಕ ಯಾತ್ರೆಗೆ ಕರ್ಮದ ಗಂಟು ಗದಡಿ ಕಟ್ಟಿ. ತುಂಬ ಕೇಳ್ತಾ ಇದ್ರೆ ಆ ಪದಗಳ ಬಳಕೆಯನ್ನು, ಎಷ್ಟೊಂದ ಕ್ಲಿಷ್ಟ ಪದಗಳನ್ನು ಅಷ್ಟು ಸುಲಲಿತವಾಗಿ ಹೇಳ್ತಾ ಬರ್ತೀರಿ. ಖುಷಿ ಆಗುತ್ತೆ. ನಿಮ್ಮ ರಂಗಭೂಮಿ ಪಯಣವನ್ನು ಒಮ್ಮೆ ಮೆಲುಕು ಹಾಕಿ ಹಿನ್ನೋಟವನ್ನು ನೋಡೋದ್ರ ಮುಖೇನ ನಿಮ್ಮ ಪಯಣವನ್ನು ಗಮನಿಸಿದ್ರೆ ಯಾವ್ದಾದ್ರು ರೋಚಕವಾದಂತಹ ಘಟನೆಗಳು ನಡೆದಿದೆಯಾ? ಅದ್ರ ಬಗ್ಗೆ ಹೇಳ್ತೀರಾ? ಏನು ನಡೀತು ರಂಗಭೂಮಿಯಲ್ಲಿ ಸಾಕಷ್ಟು ನಡೀತು. ಆದರೂ ವಿಶೇಷವಾಗಿ ಅಂದರೆ ಅದೇನು ನಗಬೇಕೋ ಭಯ ಬೀಳಬೇಕೋ ಅರ್ಥ ಆಗ್ತಿಲ್ಲ. ನಮ್ಮ ಇದು ಕರ್ತವ್ಯದ ಕಾಣಿಕೆ ನಾಟಕದಲ್ಲಿ ವಿಲನ್ ಪಾತ್ರ ಮಾಡಿದಾಗ ಅದು ಹೇಳಿದ್ವಲ್ಲ, ನಮ್ಮ ತಂದೆಯವರಿಗೆ ಭಾಳ ಖುಷಿ. ನಮ್ಮ ಮಗ ನಾಟಕ ಮಾಡ್ತಾನೆ, ಅವ್ರನ್ನ ಖುಷಿ ಪಡಿಸೋಕ್ಕಾಗಿ ಆಡ್ತಿದ್ದೇನೋ ಅನಿಸುತ್ತೆ ಅವಾಗ ನನಗೆ. ಖಳನಾಯಕನ ಪಾತ್ರ ಒಂದು ಸೀನ್ ಮುಗಿದಾಗ ಇನ್ನೊಂದು ಸೀನಿಗೆ ಹೋಗ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಗ್ರಾಮೀಣ ಪ್ರದೇಶದಲ್ಲಿ ಆಗಿನ ವಿಶೇಷ ಏನಂತಂದರೆ, ಖಳನಾಯಕ ಅಂದರೆ ಸಿಗರೆಟ್ ಹಚ್ಕೊಂಡ್ರೆ ಅವನು ಖಳನಾಯಕ ಒಂದು ಭಾವನೆ ಹೋಗ್ಬೇಕು. ಅದಕ್ಕೆ ಇವಾಗ ಏನು ಕಾಲಕ್ಕೆ ಏನು ಬೇಕಾಗಿ ನಡೀತಾ ಇತ್ತು ಅವಾಗ. ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಿಗರೆಟ್ ಕೈಗಿಟ್ಕೊಂಡೇನೆ ಸೀನ್ ಎಂಟ್ರ್ ಆಗಬೇಕು. ಮಾಸ್ಟರ್ ಕರಿತಾ ಇದ್ದಾರೆ, ಬಾರೋ ಅಂತ. ಅಂದರೆ ಅವ್ರು ಬಾಬಾ ಅಂದರೆ ಹಾರ್ಮೋನಿಯಮ್ ಒತ್ತಿದಂಗೆಲ್ಲ ಜಲ್ದಿ ಬರ್ತೀಗಿಲ್ಲ ಅಂತ. ನಾನು ಹೋಗ್ಬೇಕು. ಗ್ರಾಮೀಣದಲ್ಲಿ ಅಂತ ಗೊತ್ತು, ಜನ ಅದು ಕಿರಿದು ಬಿಡ್ತದೆ. ಸರಿ ಅವ್ರು ಹೋಗ್ತಿದ್ದಾರೆ ಅಂತಂದ್ರೆ ಬಿಡು
ಸಿಗರೇಟ್ ಹಚ್ಕೊಂಡು ಹೋಗ್ಬೇಕು, ಪೆಟ್ಟಿಗೆ ಇಲ್ಲ. ಯಾರಾದ್ರೂ ಪೆಟ್ಟಿಗೆ ಕೊಟ್ಟರೆ ಹಚ್ಕೋಬೇಕಂತ ನಾನು ಯಾರು ಕೊಡ್ತಾರೆ. ಲಾಸ್ಟಿಗೆ ನಮ್ಮ ತಂದೆನೇ ನನಗೆ ಪೆಟ್ಟಿಗೆ ಕೊಟ್ಟರು. ನಾನು ಅದು ಸಿಗರೇಟ್ ಹಚ್ಕೊಂಡು ಪೆಟ್ಟಿಗೆ ಅವ್ರ ಕೈ ಕಟ್ಟಿ ಹೋದಂಥ ನಿದರ್ಶನಗಳಿರ್ಬೋದು. ಅಂದರೆ ಈ ರಂಗಭೂಮಿ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದತ್ತೆ ಎಂಬಕ್ಕೆ ಒಂದು ನಿದರ್ಶನಗಳಿದೆ. ಎಲ್ಲ ನಮ್ಮ ಕೆಲವು ಮಂದಿ ಬಂಧುಗಳು ನಮ್ಮನ್ನು ಭಾಳ ಕಷ್ಟದ ಪರಿಸ್ಥಿತಿಗೆ ನೂಕಿದಾಗ ನಾನು ಎದೆಗೆ ಹೊಂದಲಿಲ್ಲ. ಅಂಥ ಪರಿಸ್ಥಿತಿಗಲ್ಲೂ ನಾಟಕ ಆಡ್ಬೇಕಂತ ಬಂದಾಗ ನಾನು ಮತ್ತೆ ಆ ಹಿರಿಯರ ಮಾತು ಮೀರಲಾರ್ದ ನಮ್ಮ ಮನೆಯವರಿಗೆ ತಿಳಿಸಿ, ಇಲ್ಲ ಅನಿವಾರ್ಯ ಇದು ಮಾಡಲೇಬೇಕು, ಅಲ್ಲ ಇಷ್ಟೆಲ್ಲ ಕಷ್ಟ ಇದೆ, ನಾಳೆ ಅವ್ರಿಗೆ ಇದು ದುಡ್ಡು ಕೊಡೋದು ಅದು ಇದು ಅಂದ್ರೆ ಇಲ್ಲ ಏನಾಗಲಿ ನೋಡೋಣ ಅಂತಂದಾಗ ಅದು ಅಷ್ಟೇ ರಂಗಭೂಮಿಗೆ ನಾಟಕ ಮಾಡೋದಕ್ಕಿಂತ ಅಷ್ಟು ಸುಶೀಲಿತವಾಗಿ ಆ ಸಮಸ್ಯೆ ತೀರೋಯ್ತು ಅಂತ ಅನಿಸ್ತು ನನಗೆ. ಆಮೇಲೆ ಭಾಳ ಸಂತೋಷವಾಗಿ ಮಾಡಿ ಭಾಳ ತಿಳ್ಕೊಂಡಿನಿ ನಾನು. ಎಲ್ಲದಕ್ಕಿಂತ ಹೆಚ್ಚಾಗಿ ರಂಗಭೂಮಿ ನಮ್ಮ ಹಿರಿಯರನ್ನೆಲ್ಲ ಹಿರಿಯ ರಂಗ ಕಲಾವಿದರು ಬಳ್ಳಾರಿಯಲ್ಲಿ ಏನಿದ್ದಾರೆ ಅವರೆಲ್ಲ ಜೊತೆಗೂಡಿ ಅವರು ಅಮ್ಮನೂ ಹೇಳ್ತಿದ್ರು, ಸುಭದ್ರಮ್ಮರು ಅವರು ಇಂದಿನ ಜೀವನ 30 ರೂಪಾಯಿಗೆ ನಾವು ನಾಟಕ ಮಾಡೋಕ್ಕೆ ಹೋಗಿರೋದು, ಕಷ್ಟದಲ್ಲಿ ನಡ್ಕೊಂಡು ಹೋಗಿರೋದು, ಇವೆಲ್ಲ ನಾವೆಷ್ಟೋ 100 ಪಾಲು ಮೇಲಲ್ಲಪ್ಪ. ಇವೆಲ್ಲ ಇಷ್ಟೆಲ್ಲ ಒದಗಿ ಬಂದಿದ್ದಲ್ಲ. ಇವಾಗ ಕಲಾವಿದಂದರೆ ಮೊದಲು ಸ್ವಲ್ಪ ಕಡಿಮೆ ಇತ್ತು ಗೌರವಗಳು. ಇತ್ತೀಚಿನ ದಿನಗಳೇ ಸರ್ಕಾರ ಆಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಇವೆಲ್ಲವೂ. ಆಮೇಲೆ ಅವನು ಕಲಾವಿದ ಇತಿಮಿತಿ ಮೀರಿ ಹೋಗಬಾರ್ದು ಯಾವತ್ತು. ಅವನಿದ್ದರೆ ಮಾತ್ರ ಅವನಿರೋಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಖಂಡಿತವಾಗ್ಲೂ ಹಾಗೆ ಕಾರ್ಯಕ್ರಮ ನೋಡ್ತಿರುವಂಥ ಯುವ ಕಲಾವಿದರಿಗೆ, ಅದರಲ್ಲೂ ಯುವ ರಂಗಭೂಮಿ ಕಲಾವಿದರಿಗೆ, ರಂಗಕರ್ಮಿಗಳಿಗೆ ಏನು ಕಿವಿ ಮಾತು ಹೇಳ್ತೀರಿ? ನೋಡಿರಿ, ವಿಶೇಷವಾಗಿ ಈಗ ಎಲ್ಲ ಡಿಗ್ರಿ ಕಾಲೇಜುಗಳಲ್ಲಿ ನಾಟಕ ವಿಭಾಗ ಅಂತ ಒಂದು ತೆಗೆದಿದ್ದಾರೆ. ಯುವಕರು ತಮ್ಮ ಅದರ ಜೊತೆಗೆ ಇದು ಒಂದು ಸಬ್ಜೆಕ್ಟ್ ಇರ್ತದೆ, ಅದರಲ್ಲಿ ದಯವಿಟ್ಟು ತೊಡಗಿಸ್ಕೊಳ್ಬೇಕು. ತಾವು ನಾಟಕಗಳು ಆಡಬೇಕು. ಆದಾಗ ಮಾತ್ರ ತಾವು ಪರಿವರ್ತನೆ ಆಗೋಕ್ಕೆ ಸಾಧ್ಯ ಆಗ್ತದೆ ಅಂತ ದಯವಿಟ್ಟು ರಂಗಭೂಮಿ ಕಡೆ ಮನಸ್ಸು ಹಾಕ್ರಿ, ಬರ್ರಿ, ನೀವು ಕಲಾವಿದರಾಗಿ ಬೆಳೀರಿ, ಅದ್ರ ಜೊತೆ ಇರಲಿ. ಇದ್ದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗ್ತಂಥದ್ದು ಈಗಿನ ಯುವಜನತೆಗೆ ನಾನು ಕರೆ ನೀಡುತ್ತೇನೆ. ಖಂಡಿತವಾಗ್ಲೂ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಬಹಳಷ್ಟು ಕಲ್ತ್ಕೊಂಡಿದ್ದೇವೆ ರಂಗಭೂಮಿ ಕುರಿತಾಗಿ ಹಾಗೂ ಪತ್ರಿಕೋದ್ಯಮ ಕುರಿತಾಗಿ. ನಿಮ್ಮ ಅಪಾರ ಸೇವೆಗೆ ನಾವೆಂದು ಋಣಿ. ನಮಸ್ಕಾರ. ನಮಸ್ತೆ ಮೇಡಮ್, ಧನ್ಯವಾದಗಳು. ವೀಕ್ಷಕರೇ, ಕಲ್ತ್ರಲ್ಲ, ಯಾವತ್ತೂ ಅಷ್ಟೇ ನಾವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಶ್ರದ್ಧೆ ಇರಬೇಕು, ದೃಢತೆ ಇರಬೇಕು, ಇಷ್ಟಪಟ್ಟು ಮಾಡಬೇಕು. ಅವಾಗ ಖಂಡಿತವಾಗ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.